Students, welcome to the alternating current part 2. ಈ ಒಂದು ಕ್ಲಾಸಲ್ಲಿ ನಾವು ಎ ಸಿ ಸರ್ಕ್ಯೂಟ್ಸ್ ಅಂದರೆ ಈ ಎ ಸಿ ಅಂದರೆ ಅಲ್ಟರ್ನೇಟಿಂಗ್ ಕರೆಂಟ್ ಇದೆಯಲ್ಲ, ಇದನ್ನು ಅಪ್ಲೈ ಮಾಡಿದಾಗ ಬೇರೆ ಬೇರೆ ಕಂಪೋನೆಂಟ್ಗಳಿಗೆ ರೆಜಿಸ್ಟರ್ ಇರ್ಬೋದು, ಕೆಪಾಸಿಟರ್ ಇರ್ಬೋದು, ಇಂಡಕ್ಟರ್ ಇರ್ಬೋದು. ಸೊ ಇವುಗಳಿಗೆ ನಾವು ಸಪ್ರೇಟಾಗಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ಇವತ್ತು ಡಿಸ್ಕಸ್ ಮಾಡುವ. ನೆಕ್ಸ್ಟ್ ಕ್ಲಾಸಲ್ಲಿ ಮೂರು ಅಥವಾ ಎರಡು ಕಂಪೋನೆಂಟ್ಗಳನ್ನು ಒಟ್ಟಿಗೆ ನಾವು ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಒಂದು ಇಂಟ್ರೆಸ್ಟಿಂಗ್ ಫಿಸಿಕ್ಸ್ ಇದರಲ್ಲಿ ಇರುವಂಥದ್ದು. ಯಾಕೆ ಅಂದರೆ ನಾವು ಡಿ ಸಿಯಲ್ಲಿ ಸ್ಟಡಿ ಮಾಡಿದ್ವಿ, ಓಮ್ಸ್ ಲಾ, ಕಿರ್ಚಾಫ್ಸ್ ಲಾ ಎಲ್ಲ ನೋಡಿದ್ವಿ ನಾವು. ಸೊ ಆ ವಿಚಾರಗಳೇ ಬೇರೆ. ಅದೇ ನಾವು ಇಲ್ಲಿ ಎ ಸಿಗೆ ಬಂದಾಗ ಏನಾಗುತ್ತೆ, ನಾವು ರೆಜಿಸ್ಟರ್, ಕೆಪಾಸಿಟರ್ ಅಥವಾ ಇಂಡಕ್ಟ್ರನ್ನು ಕನೆಕ್ಟ್ ಮಾಡಿದರೆ ಏನಾಗುತ್ತೆ ಅಂತ ಇವತ್ತು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ಒಂದು ಅಲ್ಟರ್ನೇಟಿಂಗ್ ಇ ಎಮ್ ಎಫ್, ನಾವೇನು ಜನ್ರೇಟ್ರಿಂದ ಔಟ್ಪುಟ್ಟನ್ನು ತಗೋತೀವಿ, ಸೊ ದಟ್ ಈಸ್ ಅಲ್ಟರ್ನೇಟಿಂಗ್ ಇ ಎಮ್ ಎಫ್. ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ನಾವು ಅದನ್ನೇ ವೋಲ್ಟೇಜ್ ಅಂತ ಕರಿತೀವಿ ಅಂತೇಳಿ. ಅಂದರೆ ಏನು ತೊಂದರೆ ಇಲ್ಲ ಹಾಗೆ ಕರೆಯೋದ್ರಿಂದ. ಜನರಲಾಗಿ ಅಲ್ಟರ್ನೇಟಿಂಗ್ ಇ ಎಮ್ ಎಫನ್ನು ಅಲ್ಟರ್ನೇಟಿಂಗ್ ವೋಲ್ಟೇಜ್ ಅಂತ ಕರಿತೀವಿ ನಾವು. ನೆಕ್ಸ್ಟು ಒಂದು ಸರ್ಕ್ಯೂಟ್, ಕ್ಲೋಸ್ ಸರ್ಕ್ಯೂಟ್ ಅಂದಾಗ ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಇದರ ಪೊಲ್ಯಾರಿಟಿ ಚೇಂಜ್ ಆಗ್ತಾ ಇರ್ತದೆ, ಹಾಗಾಗಿ ನಾವು ಅದಕ್ಕೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಮೊದಲು ನಾವು ಈಗ ಫೇಸರ್ ಅನ್ನೋದ್ರೆ ಏನು, ಅಥವಾ ಅದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಮತ್ತು ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನು ಒಂದು ಸ್ವಲ್ಪ ಡಿಸ್ಕಸ್ ಮಾಡಿಕೊಂಡು ನೆಕ್ಸ್ಟ್ ನಾವು ಸರ್ಕ್ಯೂಟಿಗೆ ಮುಂದಕ್ಕೆ ಹೋಗೋಣ. ಈ ಫೇಸರ್ಸ್ ಅನ್ನೋದು ಒಂದು ರೊಟೇಟಿಂಗ್ ವೆಕ್ಟರ್. ಯೂಶ್ವಲಿ ನಾವು ಈ ಅಲ್ಟರ್ನೇಟಿಂಗ್ ಕರೆಂಟಲ್ಲಿ ವೋಲ್ಟೇಜ್ ಮತ್ತು ಕರೆಂಟನ್ನು ಒಂದು ರಿಪ್ರೆಸೆಂಟ್ ಮಾಡೋಕ್ಕೆ ಅದನ್ನು ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಕರೆಂಟ್ ಆರ್ ವೋಲ್ಟೇಜನ್ನು ನಾವು ವೆಕ್ಟರ್ ಅಂತ ಹೇಳೋದಿಲ್ಲ. ಬಟ್ ಎ ಸಿಯಲ್ಲಿ ಏನಾಗುತ್ತೆ ಕೇಳಿದರೆ, ಇದು ಒಂದು ಫೇಸ್ ಡಿಫ್ರೆನ್ಸನ್ನು ನಾವು ಗುರುತಿಸೋ ಸಲುವಾಗಿ ಈ ಫೇಸರ್ಸನ್ನು ಯೂಸ್ ಮಾಡ್ತೀವಿ. ಈ ವೆಕ್ಟರ್ ಏನಾಗಿದೆ ಕೇಳಿದರೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗುತ್ತೆ ವಿತ್ ಆ್ಯಂಗ್ಯುಲರ್ ಸ್ಪೀಡ್ ಒಮೆಗಾ ಅಂತೇಳಿ. ಸೊ ಅಂದರೆ ಕರೆಂಟ್ ಮತ್ತು ವೋಲ್ಟೇಜ್ ಎಲ್ಲಿದೆ ಅಥವಾ ಅವುಗಳ ಮಧ್ಯೆ ಏನಾದರೂ ಫೇಸ್ ಡಿಫರೆನ್ಸ್ ಇದೆಯಾ, ಇದನ್ನು ನಾವು ನೋಡೋಕ್ಕೆ ಇದನ್ನು ಒಂದು ಫೇಸರ್ಸ್ ಅಂತ ಕರಿತೀವಿ. ಅಂದರೆ ಒಂದು ವೆಕ್ಟರ್ ಫಾರ್ಮಲ್ಲಿ ನಾವು ಅದನ್ನು ಟ್ರೀಟ್ ಮಾಡ್ತೀವಿ. ಇನ್ನು ಈ ಲೆಂತ್ ಆಫ್ ದ ವೆಕ್ಟರ್ಸ್ ಇರುತ್ತಲ್ವ, ಸೊ ಅದನ್ನು ನಾವು ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್ ಆರ್ ವೋಲ್ಟೇಜ್ ಅಂತ ತಗೋತೀವಿ. ಅಂದರೆ ಆ ಒಂದು ಕರೆಂಟ್ ಮತ್ತು ವೋಲ್ಟೇಜನ್ನು ರಿಪ್ರೆಸೆಂಟ್ ಮಾಡಿದಾಗ ಅವುಗಳ ಮಧ್ಯದ ಆ್ಯಂಗಲ್ ಏನಿದೆ ಅದಕ್ಕೆ ನಾವು ಫೇಸ್ ಡಿಫ್ರೆನ್ಸ್ ಅಂತ ಕರಿತೀವಿ. ಸೊ ಆ್ಯಂಗಲ್ ಬಿಟ್ವೀನ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟ್ ವೆಕ್ಟರ್ ಅಂತಲೇ ಹೇಳ್ತೀವಿ ನಾವಿಲ್ಲಿ, ಅದನ್ನು ಫೇಸರ್ಸ್ ಅನ್ನೋದು. ಇದೊಂದು ರೊಟೇಟಿಂಗ್ ವೆಕ್ಟರ್ ಅನ್ನುವಂಥದ್ದು. ಓಕೆ, ಸೊ ಯೂಶ್ವಲಿ ಈ ಒಂದು ಫೇಸರ್ ಡಯಾಗ್ರಾಮ್ ಅಂತ ಹೇಳ್ತೀವಿ ನಾವು. ಅಂದರೆ ಫೇಸರನ್ನು ಯೂಸ್ ಮಾಡಿ ಡ್ರಾ ಮಾಡಿರುವಂಥ ಡಯಾಗ್ರಾಮ್ಗೆ ಫೇಸರ್ ಡಯಾಗ್ರಾಮ್ ಅಂತ ಕರಿತೀವಿ. ಈ ಡಯಾಗ್ರಾಮಲ್ಲಿ ಏನಾಗಿರುತ್ತೆ ಕೇಳಿದರೆ, ಈ ಫೇಸ್ ರಿಲೇಷನನ್ನು ಕೊಡುತ್ತೆ. ನಿಮಗೆ ಫೇಸ್ ಅಂದರೆ ಗೊತ್ತಿದೆ. ಸೊ ಈಗ ನಾವೇನು ಮಾಡ್ತೀವಿ, ಒಂದು ವೋಲ್ಟೇಜನ್ನು ಹೇಳುವಾಗ ಎ ಸಿಯಲ್ಲಿ ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅಂತೀವಿ. ಕರೆಂಟಲ್ಲಿ ಹೇಳುವಾಗ ಏನು ಮಾಡ್ತೀವಿ, ಐ ಇಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಅಂತ ಕರಿತೀವಿ. ಸೊ ಈ ಒಂದು ವೆಕ್ಟರ್ ಅಂತ ಟ್ರೀಟ್ ಮಾಡಿದರೆ, ಅಂದರೆ ಫೇಸರ್ ಅಂತ ಟ್ರೀಟ್ ಮಾಡಿದರೆ, ಅವೆರಡನ್ನು ರಿಪ್ರೆಸೆಂಟ್ ಮಾಡುವಾಗ ಅವುಗಳ ಆ್ಯಂಗಲ್ ಇದೆಯಲ್ಲ, ಬಿಟ್ವೀನ್ ಆ್ಯಂಗಲ್, ಫೇಸ್ ಡಿಫರೆನ್ಸ್ ಅಂತೀವಲ್ಲ ನಾವು, ಆ ಆ್ಯಂಗಲನ್ನು ಅಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಕರೆಂಟ್ ಮತ್ತು ವೋಲ್ಟೇಜು ಇನ್ ಫೇಸ್ ಆರ್ ಔಟ್ ಆಫ್ ಫೇಸ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಜೊತೆಗೆ ಫೇಸ್ ಡಿಫರೆನ್ಸ್ ಎಷ್ಟು ಅನ್ನೋದನ್ನು ಕೂಡ ಗ್ರಾಫಲ್ಲಿ ನಾವು ಕ್ಲೀನಾಗಿ ನೋಡ್ಬೋದು. ಒಂದು ಟೆಕ್ನಿಕ್ ಇದು. ನಾವು ಈ ಅಲ್ಟರ್ನೇಟಿಂಗ್ ಕರೆಂಟ್ ಮತ್ತು ವೋಲ್ಟೇಜ್ನ ರಿಲೇಷನನ್ನು, ಅಂದರೆ ಫೇಸ್ ರಿಲೇಷನ್ನ ನೋಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಈಗ ಇಲ್ಲಿ ಈ ರೀತಿ ನಾವೊಂದು ಆ್ಯಕ್ಸಿಸಲ್ಲಿ ನಾವು ತಗೊಂಡಿದ್ವಿ ಅಂದ್ಕೊಳ್ಳಿ. ಸೊ ಯೂಶ್ವಲಿ ಈ ಒಂದು ಲೆಂತ್ ಜಾಸ್ತಿ ಇರುವಂಥ ಒಂದು ಎರೋ ಇದೆಯಲ್ಲ, ಇದನ್ನು ನಾವು ವೋಲ್ಟೇಜ್ ಅಥವಾ ಪೀಕ್ ವೋಲ್ಟೇಜ್ ಅಂತ ಕರಿತೀವಿ ನಾವು. ಆ ಒಂದು ಮ್ಯಾಗ್ನಿಟ್ಯೂಡ್ ಏನು ತೋರಿಸುತ್ತೆ ಅಂದರೆ ಪೀಕ್ ವೋಲ್ಟೇಜನ್ನು ತೋರಿಸುತ್ತೆ. ಇನ್ನು ಕರೆಂಟ್ ವೆಕ್ಟರ್ ಯಾವಾಗಲೂ ಸಣ್ಣದಿರುತ್ತೆ. ಯಾಕೆ ಅಂತ ನಿಮ್ಗೆ ಈಗ ನೆಕ್ಸ್ಟ್ ಹೇಳ್ತೇನೆ ನಾನು, ನಿಮ್ಗೆ ಗೊತ್ತಾಗುತ್ತೆ. ಸೊ ಕರೆಂಟ್ ವೆಕ್ಟರು ಸ್ಮಾಲ್ ಇನ್ ಮ್ಯಾಗ್ನಿಟ್ಯೂಡ್. ಈ ಎರಡರ ಮಧ್ಯದ ಆ್ಯಂಗಲ್ ಇದೆಯಲ್ಲ, ಈ ಫೈ ಅಂತ, ಇದು ಫೇಸ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಇನ್ನು ಈ ವೆಕ್ಟರ್ ಹೇಗೆ ರೊಟೇಟ್ ಆಗುತ್ತೆ ಅಂದರೆ ಆ್ಯಂಟಿ ಕ್ಲಾಕ್ ವೈಸ್. ಸೊ ಹೀಗೆ ರೊಟೇಟ್ ಆಗ್ತಾ ಇರುತ್ತೆ ಇದು. ಅಂದರೆ ಈಗ ನೀವು ವೋಲ್ಟೇಜನ್ನು ಇಲ್ಲಿ ಇಟ್ಕೊಂಡ್ರಿ. ಸೊ ವೋಲ್ಟೇಜನ್ನು ಹಿಡ್ಕೊಂಡು ನೀವು ನೋಡ್ತಾ ಇದ್ದಾಗ ಕರೆಂಟ್ ಮುಂದಕ್ಕೆ ಹೋಗಿದೆಯೋ ಅಥವಾ ಕರೆಂಟ್ ಹಿಂದಕ್ಕೆ ಹೋಗಿದೆಯೋ. ಮುಂದಕ್ಕೆ ಹೋದರೆ ಏನು ಮಾಡ್ತೀವಿ ನಾವು, ಆ್ಯಂಟಿ ಕ್ಲಾಕ್ ವೈಸ್ ಅದನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಹಿಂದಕ್ಕೆ ಬಂದಿದೆ ಅಂದರೆ ಏನು ಮಾಡ್ತೀವಿ, ಈ ಕೆಳಗಡೆ, ಅಂದರೆ ಅಪೋಸಿಟ್ ಟು ದಿಸ್ ಡೈರೆಕ್ಷನ್, ಅದು ಕೆಳಗಡೆ ಇದೆ, ನಾವು ಯಾವುದೋ ಒಂದನ್ನು ರೆಫರೆನ್ಸ್ ಆಗಿ ತೊಗೊಂಡು ಬರ್ತೀವಿ. ಸೊ ಇಲ್ಲಿ ಏನು ಕೇಳಿದರೆ, ಈ ಪೀಕ್ ಇದರ ಈ ಲೆಂತ್ ಇದೆಯಲ್ಲ, ಇದರ ಲೆಂತ್ನ ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಏರೋ ಇಂಡಿಕೇಟ್ಸ್ ದ ಪೀಕ್ ವ್ಯಾಲ್ಯೂ. ಈಗ ನಾವು ಈ ಒಂದು ಏರೋಗೆ
ವೋಲ್ಟೇಜ್ ಅಂತ ಹೇಳಿದ್ದೀವಿ, ಸಣ್ಣ ಏರೋಗೆ ನಾವು ಕರೆಂಟ್ ಅಂತಿದ್ದೀವಲ್ಲ, ಹಾಗಾಗಿ ಈ ಲೆಂತ್ ಇದೆಯಲ್ಲ ಇದು, ಈ ಲೆಂತನ್ನು ನಾವು ವಿ ಎಮ್ ಅಂತ ಕರಿತೀವಿ. ಏನಾಯಿತು ಕೇಳಿದರೆ, ನಾವೀಗ ಇಲ್ಲಿ ಆ್ಯಂಗಲ್ ಟೀಟಾ ಇದೆ ಅಂದ್ಕೊಳ್ಳೋಣ. ಇದರಲ್ಲಿ ಯೂಸಲಿ ಏನಿರುತ್ತೆ, ಈ ಆ್ಯಂಗಲು ಒಮೆಗಾ ಟಿ ಇರುತ್ತೆ. ನಮಗೆ ಸೈನ್ ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಇತ್ತಲ್ವ. ಸೊ ಟೀಟಾ ಇಸ್ ಈಕ್ವಲ್ ಟು ಒಮೆಗಾ ಟಿ. ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಟೀಟಾ ಇಸ್ ಈಕ್ವಲ್ ಟು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ಸ್ ಟು ಒಮೆಗಾ ಇಂಟು ಟಿ ಇರುತ್ತೆ. ಸೊ ಒಮೆಗಾ ಟಿ ಇದು ಡಿಫ್ರೆನ್ಸ್ ಇದೆ, ಅಂದರೆ ಟೀಟಾ, ದಿಸ್ ಇಸ್ ಟೀಟಾ. ಸೊ ಇದು ಕಂಪೋನೆಂಟ್ಗಳನ್ನು ತಗೊಂಡ್ರೆ, ಅಂದರೆ ಈಗ ನೋಡಿ ನಿಮಗೆ ಕಂಪೋನೆಂಟ್ ವೆಕ್ಟರಲ್ಲಿ ಕಲ್ತಿದ್ದೀರಿ. ಸೊ ಈ ರೀತಿ ಹೊರಿಜಾಂಟಲ್ ಆ್ಯಕ್ಸಿಸ್ ಮೇಲೆ ನಾವು ಇದರ ಪ್ರೊಜೆಕ್ಷನ್ ತಗೊಂಡ್ರೆ ನಮಗೇನು ಬರುತ್ತೆ, ಇದು ವಿ ಎಮ್ ಅಂತಂದರೆ ಇದು ವಿ ಎಮ್ ಕಾಸ್ ಒಮೆಗಾ ಟಿ, ವಿ ಎಮ್ ಕಾಸ್ ಒಮೆಗಾ ಟಿ ಬರುತ್ತೆ. ನಾವು ಅದೇ ಈ ಆ್ಯಕ್ಸಿಸಲ್ಲಿ ತಗೊಂಡ್ರೆ, ವೈ ಆ್ಯಕ್ಸಿಸ್ ಮೇಲೆ ಇದರ ಪ್ರೊಜೆಕ್ಷನ್ ತಗೊಂಡ್ರೆ ಏನು ಬರುತ್ತೆ, ವಿ ಎಮ್ ಸೈನ್ ಒಮೆಗಾ ಟಿ. ಗೊತ್ತಾಗುತ್ತೆ ಈಗ? ಸೊ ಹಾಗಾಗಿ ನಾವೇನು ಮಾಡ್ತೀವಿ ಕೇಳಿದರೆ, ಈ ಒಂದು ಲೆಂತ್ ಇದೆಯಲ್ಲ ವೈ ಆ್ಯಕ್ಸಿಸಲ್ಲಿ, ಈ ಲೆಂತಿಗೆ ನಾವು ವಿ ಎಮ್ ಸೈನ್ ಒಮೆಗಾ ಟಿ ಅಂತ ತಗೋತೀವಿ. ಇನ್ನು ಐ ಎಮ್ ಅನ್ನೋದು ಇದರ ಈ ಎರೋನ ಫುಲ್ ಲೆಂತ್, ಐ ಎಮ್ ಅನ್ನುವಂಥದ್ದು ಮ್ಯಾಗ್ನಿಟ್ಯೂಡ್, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಇದರ ಪ್ರೊಜೆಕ್ಷನ್ ಏನಿದೆ ಈ ವೈ ಆ್ಯಕ್ಸಿಸ್ ಮೇಲೆ, ನಾವು ಅದರ ಪ್ರೊಜೆಕ್ಷನನ್ನು ತಗೊಂಡ್ರೆ ಅದಕ್ಕೆ ನಾವೇನಂತೀವಿ, ಐ ಎಮ್ ಸೈನ್ ಒಮೆಗಾ ಟಿ ಅಂತ ತಗೋತೀವಿ. ಸೊ ಇಲ್ಲಿ ಆ್ಯಕ್ಚುಲಿ ಏನಾಗಿದೆ, ಈ ಡಯಾಗ್ರಾಮಲ್ಲಿ ಐ ವೋಲ್ಟೇಜಿನ ಜೊತೆಗಿಲ್ಲ, ಮುಂದಕ್ಕೆ ಹೊರಟೋಗಿದೆ. ಸೊ ಹಾಗಾಗಿ ಇದು ಐ ಇಸ್ ಈಕ್ವಲ್ ಟು ಐ ಎಮ್ ಸೈನ್, ಇಲ್ಲಿ ಎಷ್ಟು ಆ್ಯಂಗಲ್ ಇದೆ ಅಂತ ನೋಡಬೇಕು, ಈ ಫೈ ಇದೆ ನೋಡಿ. ಸೊ ಒಮೆಗಾ ಟಿ ಈ ಆ್ಯಂಗಲ್ಲು ಪ್ಲಸ್ ಫೈ, ಸೈನ್ ಒಮೆಗಾ ಟಿ ಪ್ಲಸ್ ಫೈ, ಅದರ ಪ್ರೊಜೆಕ್ಷನ್ನು ಇಲ್ಲಿ ಸಿಗುತ್ತೆ ನಮಗೆ. ಸೊ ಹೀಗೆ ತುಂಬ ಕ್ಲೀನಾಗಿ ಒಂದು ಐಡಿಯಾ ಕೊಡುತ್ತೆ ನಮಗೆ, ಕರೆಂಟ್ ಮತ್ತು ವೋಲ್ಟೇಜು ಫೇಸಲ್ಲಿದೆಯಾ ಅಥವಾ ಔಟ್ ಆಫ್ ಫೇಸಾ, ಅಥವಾ ಫೇಸ್ ಆ್ಯಂಗಲ್ ಎಷ್ಟಿದೆ, ಫೇಸ್ ಡಿಫ್ರೆನ್ಸ್ ಎಷ್ಟಿದೆ ಅನ್ನೋದು, ಮತ್ತು ಅದರ ಮ್ಯಾಗ್ನಿಟ್ಯೂಡು ಮತ್ತು ಅದರ ಪ್ರೊಜೆಕ್ಷನ್ ತಗೊಂಡಾಗ ಆ್ಯಕ್ಚುಯಲ್ ಇಕ್ವೇಷನೇ ಸಿಗುತ್ತೆ ನಮಗೆ. ಸೊ ಈ ರೀತಿ ವಿ ಮತ್ತು ಐಯನ್ನು ಕಂಪ್ಲೀಟಾಗಿ ನಮಗೆ ರಿಪ್ರೆಸೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು. ಸೊ ಇದಕ್ಕೆ ನಾವು ಫೇಸ್ ಡಯಾಗ್ರಾಮ್ ಅಥವಾ ಫೇಶಿಯಲ್ ಡಯಾಗ್ರಾಮ್ ಅಂತ ಕರಿತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೇನೆ. ನಾವು ಸಂದರ್ಭ ಬಂದಾಗೆಲ್ಲ, ಅಂದರೆ ಪ್ರತಿ ಕೇಸಲ್ಲೂ ನಾವು ಫೇಶಿಯಲ್ ಡಯಾಗ್ರಾಮನ್ನು ರಿಪ್ರೆಸೆಂಟ್ ಮಾಡ್ತಾ ಹೋಗುವ. ಸೊ ಮುಂದೆ ಇದರಿಂದನೇ ನಾವು ಆ ಒಂದು ವ್ಯಾಲ್ಯೂಸನ್ನು ಅಥವಾ ರಿಲೇಷನ್ಸನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದು. ಓಕೆ, ಸೊ ಈಗ ಹೇಳಿದ್ದೇನು ಕೇಳಿದರೆ, ನಿಮಗೆ ಫೇಶರ್ ಅನ್ನೋದು ಇದೊಂದು ರೊಟೇಟಿಂಗ್ ವೆಕ್ಟರು, ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಆಗುತ್ತೆ. ಸೊ ಆ್ಯಂಗಲ್, ಈಗ ನೀವು ವೋಲ್ಟೇಜನ್ನು ರಿಪ್ರೆಸೆಂಟ್ ಮಾಡಿದ್ರಿ ಒಮೆಗಾ ಟಿ ಇಟ್ಕೊಂಡು, ಆಮೇಲೆ ಏನಾಯಿತು ಕೇಳಿದರೆ, ಕರೆಂಟು ಅದೇ ವೋಲ್ಟೇಜ್ ಜೊತೆಗೆ ಇದ್ದರೆ ಅದೇ ಲೈನ್ನಲ್ಲೇ ಬರುತ್ತೆ. ಕರೆಂಟು ವೋಲ್ಟೇಜ್ಗಿಂತ ಮುಂದಕ್ಕೆ ಹೋಗಿದರೆ, ಕರೆಂಟಿಗೆ ಪ್ಲಸ್ ಫೇಸ್ ಡಿಫ್ರೆನ್ಸ್ ಇದ್ದರೆ ಮುಂದಕ್ಕೆ ತೋರಿಸುತ್ತೆ, ಮೈನಸ್ ಫೇಸ್ ಡಿಫ್ರೆನ್ಸ್ ಇದ್ದರೆ ಅಂದರೆ ಹಿಂದಕ್ಕಿದ್ರೆ ಅದನ್ನು ಹಿಂದಕ್ಕೆ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಈ ರೀತಿ ಫೇಶಿಯಲ್ ಡಯಾಗ್ರಾಮನ್ನು ರಿಪ್ರೆಸೆಂಟ್ ಮಾಡ್ತೀವಿ. ಇನ್ನು ಇದು ಹೇಳಿದ್ದು ನಾನು ವೆಕ್ಟರ್ನ ಒಂದು ಕಂಪೋನೆಂಟನ್ನು ಹೇಳಿರುವಂಥದ್ದು. ಸೊ ದಿಸ್ ಲೆಂತ್ ಈಸ್ ನಥಿಂಗ್ ಬಟ್ ದ ವಿ ಎಮ್ ಸೈನ್ ಒಮೆಗಾ ಟಿ. ಸೊ ಯಾಕೆ ಅಂದರೆ ದಿಸ್ ಆ್ಯಂಗಲ್ ಈಸ್ ಒಮೆಗಾ ಟಿ. ಸೊ ಈ ಒಂದು ಇದರ ಪ್ರೊಜೆಕ್ಷನ್ ತೊಗೊಂಡ್ರೆ ಇಲ್ಲಿ ಕಾಸ್ ಒಮೆಗಾ ಟಿ ಬರುತ್ತೆ. ನಮಗದರ ಅಗತ್ಯ ಇಲ್ಲ, ಯಾಕೆಂದರೆ ನಾವು ಸೈನಲ್ಲೇ ನೋಡ್ತಾ ಇರುವಂಥದ್ದು, ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇರಲಿ, ನಾವು ಸೈನ್ ಫಂಕ್ಷನಲ್ಲೇ ಸ್ಟಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಮಗೆ ಈ ಒಂದು ಸೈನ್ ಕಂಪೋನೆಂಟನ್ನು ಮಾತ್ರ ನಾವು ನೋಡಿಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಈಗ ನಾವು ಮುಂದಕ್ಕೆ ಹೋಗೋಣ. ಏನು ಕೇಳಿದರೆ, ಎ ಸಿ ಸರ್ಕ್ಯೂಟ್ ವಿತ್ ಎ ಪ್ಯೂರ್ ರೆಜಿಸ್ಟರ್. ಏನು ಮಾಡಿದ್ರಿ ಅಂದರೆ, ನೀವು ಒಂದು ಅಲ್ಟರ್ನೇಟಿಂಗ್ ಕರೆಂಟನ್ನು ಒಂದು ಪ್ಯೂರ್ ರೆಜಿಸ್ಟರ್, ಇಲ್ಲಿ ಪ್ಯೂರ್ ಅನ್ನೋ ವರ್ಡ್ಗೆ ಏನು ಅರ್ಥ ಕೇಳಿದರೆ, ಇದು ಕೇವಲ ರೆಜಿಸ್ಟರ್ ಆಗಿರಬೇಕು. ಇಲ್ಲೊಂದು ಸಮಸ್ಯೆ ಏನು ಅಂದರೆ, ಈ ರೆಜಿಸ್ಟರ್ ಮಾಡುವಾಗ ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಕಲ್ತಿದ್ರಿ. ಸೊ ಒಂದು ಹೈ ರೆಸಿಸ್ಟೆನ್ಸ್ ಇರುವಂಥ ಒಂದು ವೈರನ್ನು ತಗೊಂಡು ಅದನ್ನು ಸರ್ಕ್ಯುಲರ್ ಕಾಯಿಲಲ್ಲೂ ಅಥವಾ ಒಂದು ಸಾಲಿನೈಡ್ ಫಾರ್ಮಲ್ಲಿ ಅದನ್ನು ವೈಂಡ್ ಮಾಡಿದರೆ ಅದೇನಾಗುತ್ತೆ ಕೇಳಿದ್ರೆ, ಒಂದು ಕಡೆ ರೆಜಿಸ್ಟರ್ ಆಯಿತು, ನಮ್ಮ ಡಿ ಸಿಯಲ್ಲಿ ತೊಂದರೆ ಇಲ್ಲ. ಎ ಸಿಗೆ ಏನಾಯಿತು, ಅದು ಎರಡು ಕಂಪೋನೆಂಟ್ಗಳಾಗಿ ಹೋಗುತ್ತೆ, ಒಂದು ರೆಜಿಸ್ಟರು, ಇನ್ನೊಂದು ಕಾಯಿಲು. ಸೊ ಅವಾಗ ಅದಕ್ಕೆ ನಾವು ಇಂಪ್ಯೂರ್ ರೆಜಿಸ್ಟರ್ ಅಂತಲೇ ಹೇಳಬೇಕು, ಯಾಕೆಂದರೆ ಅದು ಪ್ಯೂರ್ ರೆಜಿಸ್ಟರ್ ಅಲ್ಲ. ಅದಕ್ಕೆ ಈ ಕಾರ್ಬನ್ ರೆಜಿಸ್ಟ್ರು ಇಂಥವೆಲ್ಲ ಬರುತ್ತಲ್ಲ, ಸೊ ಅವೆಲ್ಲ ಏನಾಗಿರ್ತವೆ ಕೇಳಿದರೆ ಪ್ಯೂರ್ ರೆಜಿಸ್ಟರ್ ಆಗಿರ್ತದೆ. ಓನ್ಲಿ ಇಟ್ ಅಪೋಸ್, ಸೊ ಇಟ್ ಆ್ಯಕ್ಟ್ ಆಸ್ ಎ ಓನ್ಲಿ ರೆಜಿಸ್ಟರ್, ಮತ್ತು ಅದು ಬೇರೆ ಯಾವುದೇ ಒಂದು ಕಂಪೋನೆಂಟ್ ಥರ ಆ್ಯಕ್ಟ್ ಆಗೋದಿಲ್ಲ. ಅಂಥ ಒಂದು ಕಂಪೋನೆಂಟ್ಗೆ ನಾವು ಪ್ಯೂರ್ ರೆಜಿಸ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಸರ್ಕ್ಯೂಟ್ ಡಯಾಗ್ರಾಮ್ ನೋಡಿ, ಇಲ್ಲೊಂದು ರೆಜಿಸ್ಟರ್ ಇದೆ, ಸರ್ಕ್ಯೂಟ್ ಸಿಂಬಲ್ ಹೀಗೆ ಇರುತ್ತಲ್ವ ರೆಜಿಸ್ಟರ್ದು. ಆ ರೆಜಿಸ್ಟರನ್ನು ನಾವು ಒಂದು ಎ ಸಿ ಸೋರ್ಸಿಗೆ ಕನೆಕ್ಟ್ ಮಾಡಿದ್ದೀವಿ. ಸೊ ಎ ಸಿ ಸೋರ್ಸ್ ಅಂದಾಗ ಅದರ ವೋಲ್ಟೇಜ್ ಏನಿರುತ್ತೆ, ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಅಂತೇಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಡೈರೆಕ್ಷನನ್ನು ತೋರಿಸ್ಬಾರ್ದು, ಯಾಕೆಂದರೆ ಡೈರೆಕ್ಷನ್ ಇಲ್ವಾ ಅಂದರೆ ಇದೆ, ಡೈರೆಕ್ಷನ್ ಇಲ್ಲ ಅಂತಲ್ಲ, ಬಟ್ ಎವ್ರಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನಾಗ್ತಾ ಇದೆ, ಡೈರೆಕ್ಷನ್ನು ಚೇಂಜ್ ಆಗ್ತಾ ಇರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಅಲ್ಲ, ರಿಮೇನ್ ಸೇಮ್ ಅಲ್ಲ. ಒಂದು ಸರಿ ಹೀಗೆ ಕರೆಂಟ್ ಫ್ಲೋ ಆಗಿದೆ ಅಂತ ಹೇಳೋ ಹೊತ್ತಿಗೆ ವೆರಿ ನೆಕ್ಸ್ಟ್ ಮೂಮೆಂಟು ರಿವರ್ಸ್
ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಸೊ ಹೀಗೊಂದ್ಸರಿ ಕರೆಂಟು ಹೀಗೊಂದ್ಸರಿ ಈ ಥರ ಆಗ್ತಾ ಇರುತ್ತೆ. ಬಟ್ ಕೆಲವೊಮ್ಮೆ ನಾವು ಮೆನ್ಷನ್ ಮಾಡ್ಬೋದು, ಬಟ್ ಮಾಡೋದು ಬೇಡ ಅಂತಲೇ ನಾನು ಹೇಳೋದು. ಯಾಕೆಂದರೆ ನಾವು ಅಂದ್ಕೊಂಡ ಟೈಮಲ್ಲಿ ಕರೆಂಟ್ ಹಿಂಗೆ ಹೋಗ್ತಾ ಇತ್ತು ಅನ್ಬೋದು. ಸೊ ಆದರೆ ಎಲ್ಲ ಟೈಮಲ್ಲೂ ಹಾಗೆ ಹೋಗೋದಿಲ್ಲ ಅಲ್ವಾ. ಅದಕ್ಕೆ ಯೂಶ್ವಲಿ ಎ ಸಿ ಸರ್ಕ್ಯೂಟಲ್ಲಿ ಕರೆಂಟ್ ಡೈರೆಕ್ಷನನ್ನು ನಾವು ಮೆನ್ಷನ್ ಮಾಡೋದಿಲ್ಲ. ಓಕೆ, ಸೊ ಈಗ ನಾವೇನು ಮಾಡಿದ್ವಿ ಇಲ್ಲಿ, ಕನ್ಸಿಡರ್ ಎ ರೆಜಿಸ್ಟರ್ ಆಫ್ ರೆಸಿಸ್ಟೆನ್ಸ್ ಆರ್. ಇದರ ರೆಸಿಸ್ಟೆನ್ಸ್ ಏನಿದೆ ಆರ್ ಇದೆ, ಇಸ್ ಕನೆಕ್ಟೆಡ್ ಟು ಎ ಸಿ ವೋಲ್ಟೇಜ್. ಯಾವ ವೋಲ್ಟೇಜ್ ಕೊಟ್ಟಿದ್ದೀರಿ? ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಸೊ ಇಷ್ಟು ಕೆಲಸವನ್ನು ನಾವು ಮಾಡಿದ್ದೀವಿ. ಒಂದು ರೆಜಿಸ್ಟರ್ ತೊಗೊಂಡಿದ್ದೀವಿ, ಅದಕ್ಕೆ ಎ ಸಿ ವೋಲ್ಟೇಜನ್ನು ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು ಇದೊಂದು ಕ್ಲೋಸ್ಡ್ ಲೂಪ್, ಇದು ಕ್ಲೋಸ್ಡ್ ಲೂಪ್ ಇದೆ ಇದು. ಸೊ ಹಾಗಾಗಿ ನಾವು ಕಿರ್ಚಾಫ್ಸ್ ಲೂಪ್ ಲಾವನ್ನು ಅಪ್ಲೈ ಮಾಡ್ಬೋದು ಇಲ್ಲಿ, ಕಿರ್ಚಾಫ್ಸ್ ಲೂಪ್ ಲಾವನ್ನು. ಸೊ ಅದಕ್ಕೆ ನಾವು ಅಪ್ಲೈ ಮಾಡುವಾಗ ಏನು ಹೇಳುತ್ತೆ, ಲೂಪ್ ಲಾ, ಕಿರ್ಚಾಫ್ಸ್ ಲೂಪ್ ಲಾ ಅಂತೀವಲ್ಲ ನಾವು. ಸೊ ವೋಲ್ಟೇಜ್ ಲಾ ಅಂತಲೂ ಹೇಳ್ತಾರೆ, ಅದಕ್ಕೆ ಸೆಕೆಂಡ್ ಲಾ ಅಂತಲೂ ಹೇಳ್ತಾರೆ. ಸೊ ಸಮ್ ಆಫ್ ದ ಇ ಎಮ್ ಎಫ್ ಇನ್ ಎ ಕ್ಲೋಸ್ಡ್ ಲೂಪ್ ಈಸ್ ಈಕ್ವಲ್ಸ್ ಟು 0. ಸಮ್ ಆಫ್ ದ ಇ ಎಮ್ ಎಫ್ ಅಂದರೆ ಪೊಟೆನ್ಷಿಯಲ್ ಡ್ರಾಪ್ ಕೂಡ ಬಂತಲ್ಲಿ. ಪೊಟೆನ್ಷಿಯಲ್ ಡ್ರಾಪ್ ಅಂದರೆ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ಸೇರಿಸಿ ಈಕ್ವಲ್ಸ್ ಟು 0 ಅಂತೀವಿ. ಸೊ ಹಾಗಾಗಿ ಏನಾಯಿತು ಕೇಳಿದರೆ, ಇದು ಒಂದು ಸೋರ್ಸು ನಮಗೆ. ಈ ಸೋರ್ಸ್ ಹೀಗೆ ಹೋಗ್ತಾ ಇದೆ ಅಂದರೆ, ಒಂದು ಸಪೋಸ್ ನಾವು ನೋಡ್ತಾ ಇರುವಂಥ ಡೈರೆಕ್ಷನ್ದಲ್ಲಿ ಕರೆಂಟು ಈ ರೀತಿ ಫ್ಲೋ ಆಗ್ತಾ ಇದೆ ಅಂದ್ಕೊಳ್ಳಿ. ಆವಾಗ ಏನಾಯಿತು, ರೆಸಿಸ್ಟೆನ್ಸ್ ಅಪೋಸ್ ಮಾಡುತ್ತೆ. ಹಾಗಾಗಿ ಇಲ್ಲೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಗುತ್ತೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ, ಹೈಯರ್ ಟು ಲೋವರ್, ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ ಅಲ್ವಾ. ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅನ್ನೋದು. ಸೊ ಆವಾಗ ಈ ವೋಲ್ಟೇಜನ್ನು ನಾವು ಪಾಸಿಟಿವ್ ಅಂತ ತಗೊಂಡ್ರೆ, ಇಲ್ಲೇನಾಯಿತು ಕೇಳಿದರೆ ನೋಡಿ, ಇಲ್ಲಿ ವೋಲ್ಟೇಜನ್ನು ನಾವು ನೆಗೆಟಿವಿಂದ ಪಾಸಿಟಿವ್ ಬಂದಿದ್ದೀವಿ, ಇಲ್ಲಿ ಪಾಸಿಟಿವಿಂದ ನೆಗೆಟಿವ್ ಅಂದರೆ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್. ಸೊ ಮೈನಸ್ ಆಗುತ್ತೆ. ಹಾಗಾಗಿ ನಾವು ಕಿರ್ಚಾಫ್ಸ್ ಲಾವನ್ನು ಈ ರೀತಿ ಯೂಸ್ ಮಾಡ್ತೀವಿ. ನಿಮಗೆ ಯಾವ ಲಾ ಅರ್ಥ ಆಗಿದೆಯೋ, ಅಂದರೆ ಲಾದಲ್ಲಿ 2 ಮೆಥಡನ್ನು ಯೂಸ್ ಮಾಡ್ತಾರೆ. ನಾನು ಹೇಳಿದ್ರು ಅಪೋಸಿಟು ನೀವು ಕಲ್ತಿರ್ಬೋದು. ಬಟ್ ಏನೇ ಆಗಲಿ, ಯಾವುದನ್ನು ನಿಮ್ಮ ತಲೆಯಲ್ಲಿದೆಯೋ ಅರ್ಥ ಆಗಿದೆಯೋ ಅದನ್ನು ಅಪ್ಲೈ ಮಾಡಿ. ಆವಾಗ ಏನಾಯಿತು ಕೇಳಿದರೆ, ಈ ಒಂದು ವಿ ಎಮ್ ಸೈನ್ ಒಮೆಗಾ ಟಿ ಅನ್ನೋದು ಸೋರ್ಸಿನ ಇ ಎಮ್ ಎಫ್ ಅಥವಾ ವೋಲ್ಟೇಜು, ಐ ಆರ್ ಅನ್ನೋದು ಈ ಒಂದು ರೆಸಿಸ್ಟೆನ್ಸಿನಲ್ಲಿ ಆಗಿರುವಂಥ ಪೊಟೆನ್ಷಿಯಲ್ ಡಿಫರೆನ್ಸು. ಸೊ ಸಮ್ ಆಫ್ ದೀಸ್ ಟು, ಇದು ಮೈನಸ್ ಯಾಕೆ ಅಂತ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಈಗ. ಸೊ ಈಕ್ವಲ್ಸ್ ಟು 0, ಇದು ಈಕ್ವಲ್ಸ್ ಟು 0 ಅಂತ ಬರಿತೀವಿ ನಾವು ಕಿರ್ಚಾಫ್ಸ್ ಲೂಪ್ ಲಾದ ಪ್ರಕಾರ. ಸೊ ಅದನ್ನು ರೀಅರೇಂಜ್ ಮಾಡಿ, ವಿ ಎಮ್ ಸೈನ್ ಒಮೆಗಾ ಟಿ ಈಕ್ವಲ್ಸ್ ಟು ಐ ಆರ್. ಸೊ ವಿ ಎಮ್ ಸೈನ್ ಒಮೆಗಾ ಟಿ ಈಕ್ವಲ್ಸ್ ಟು ಐ ಆರ್ ಅಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಏನು ಕೇಳಿದರೆ, ಇಲ್ಲಿ ಆ ಒಂದು ಇಕ್ವೇಷನ್ ನೋಡಿದಾಗ ನಾವು ಏನು ಮಾಡೋಕ್ಕೆ ಹೊರಟಿದ್ದೀವಿ ಇಲ್ಲಿ ಅನ್ನುವಂಥದ್ದು. ಇಲ್ಲಿ ಎರಡನ್ನೂ ನೋಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ ಪೊಟೆನ್ಷಿಯಲ್ನ ಎಕ್ಸ್ಪ್ರೆಷನ್ನು ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಬಂದಿದೆ, ನಮಗೆ ಕರೆಂಟ್ ಎಕ್ಸ್ಪ್ರೆಷನ್ ಬೇಕು. ಸೊ ಇಲ್ಲಿ ಏನಾಗಿದೆ ಕೇಳಿದರೆ, ಆರ್ ಅನ್ನೋದು ಕಾನ್ಸ್ಟೆಂಟು, ವಿ ಎಮ್ ಅನ್ನೋದು ಕಾನ್ಸ್ಟೆಂಟ್. ಯಾಕೆಂದರೆ ಇದು ಪೀಕ್ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ನೀವು ಐ ಈಕ್ವಲ್ಸ್ ಟು ಬರೆದ್ರೆ ವಿ ಎಮ್ ಬೈ ಆರ್ ಅಂತ ಬರುತ್ತೆ. ಸೊ ಈ ಇಕ್ವೇಷನನ್ನು ನಾವು ಹೀಗೆ ಬರಿಬೋದು, ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ. ಏನು ಅಂದ್ಕೊಂಡಿದ್ದೀವಿ ಅಂದರೆ, ಈ ವಿ ಎಮ್ ಮತ್ತು ಆರ್ ಎರಡು ಕಾನ್ಸ್ಟೆಂಟ್ ಇರುತ್ತೆ. ವಿ ಎಮ್ ಮತ್ತು ಆರು, ವಿ ಎಮ್ ಅನ್ನೋದು ಪೀಕ್ ವೋಲ್ಟೇಜು, ಆರ್ ಅನ್ನೋದು ರೆಸಿಸ್ಟೆನ್ಸ್ ಆಫ್ ದ ರೆಜಿಸ್ಟರು. ಸೊ ಇವೆಲ್ಲ ಎರಡೂ ವ್ಯಾಲ್ಯೂನು ಕಾನ್ಸ್ಟೆಂಟ್ ಇರೋದ್ರಿಂದ ದಿಸ್ ಈಸ್ ಕಾನ್ಸ್ಟೆಂಟ್ ಐ ಎಮ್. ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನಾಯ್ತು, ಅದು ಕರೆಂಟ್ ಆಯಿತು. ಸೊ ಕರೆಂಟ್ ಅಂದರೆ ಏನಾಯಿತು, ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್. ಹಾಗಾಗಿ ನಾವು ಅದನ್ನು ಐ ಎಮ್ ಅಂತ ಬರೆದ್ವಿ. ಆ ಜಾಗದಲ್ಲಿ ವಿ ಎಮ್ ಬೈ ಆರ್ ಇರೋ ಜಾಗದಲ್ಲಿ ಐ ಎಮ್ ಅಂತ ಬರೆದ್ವಿ. ಸೊ ಈ ಐ ಎಮ್ ಅನ್ನೋದೇನು ಕೇಳಿದರೆ ಪೀಕ್ ಕರೆಂಟ್. ಈಗ ನೋಡಿ, ವಿ ಎಮ್ ಮತ್ತು ಐ ಎಮ್ಗೆ ಕಂಪೇರ್ ಮಾಡಿ. ಸೊ ಇಲ್ಲಿ ವಿ ಎಮ್ ಇದೆಯಲ್ಲ, ಇದು ಐ ಎಮ್ ಇದೆ. ಸೊ ಐ ಎಮ್ ಈಕ್ವಲ್ಸ್ ಟು ವಿ ಎಮ್ ಬೈ ದಿಸ್ ವ್ಯಾಲ್ಯೂ, ರೆಸಿಸ್ಟೆನ್ಸ್ ವ್ಯಾಲ್ಯೂ. ಹಾಗಾಗಿ ಏನಾಗಿರುತ್ತೆ ಅಂದರೆ, ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟು ಆಲ್ವೇಸ್ ಲೆಸ್ಸರ್ ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೋಲ್ಟೇಜ್. ವಿ ಎಮ್ಗಿಂತ ಐ ಎಮ್ ಸಣ್ಣದಿರುತ್ತೆ, ವ್ಯಾಲ್ಯೂ ಮ್ಯಾಗ್ನಿಟ್ಯೂಡಲ್ಲಿ ಕಡಿಮೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕರೆಂಟ್ನ ಮ್ಯಾಗ್ನಿಟ್ಯೂಡು ಕಡಿಮೆ ಇರುತ್ತೆ ಈ ಸರ್ಕ್ಯೂಟಲ್ಲಿ. ರೆಸಿಸ್ಟೆನ್ಸ್ನ ವ್ಯಾಲ್ಯೂ ಜಾಸ್ತಿ ಇದ್ದ ಹಾಗೆ ಈ ಕರೆಂಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ಈಗ ಎರಡು ಇಕ್ವೇಷನ್ ತಗೊಂಡು ನಾವು ಏನು ಅಂದರೆ, ನಮಗೇನು ಭಾಳ ದೊಡ್ಡ ಕೆಲಸ ಮಾಡಿದಂಗೆ ಅನಿಸ್ಲಿಲ್ಲ ಇಲ್ಲಿ. ಯಾಕೆಂದರೆ ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಆ್ಯಂಡ್ ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ. ಎರಡು ಸಿಮಿಲರ್ ಇಕ್ವೇಷನ್ನೇ ಬಂದಿದೆ ನಮಗೆ. ನಾವು ಅಬ್ಸರ್ವ್ ಮಾಡಬೇಕಾಗೋದು ಏನು ಕೇಳಿದರೆ, ಈ ಒಮೆಗಾ ಟಿ ಇದೆಯಲ್ಲ, ಪೇಸ್ ಆಫ್ ದ ಇಕ್ವೇಷನ್ನು, ಕರೆಂಟಿಂದು ಮತ್ತು ವೋಲ್ಟೇಜ್ದು ನೋಡಿ ಒಮೆಗಾ ಟಿ ಸೇಮ್ ಇದೆ. ಹಾಗಾಗಿ ನಾವೇನಂತೀವಿ ಕೇಳಿದರೆ, ಈ ಎರಡು ಇಕ್ವೇಷನನ್ನು ನೋಡಿದಾಗ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಫೇಸ್ ಅಂದರೆ ಎರಡು ಒಂದೇ ಥರ
ಆಸಿಲೇಟ್ ಆಗ್ತಾ ಇದೆ, ಒಂದೇ ಥರ ಫ್ಲಕ್ಚುಯೇಟ್ ಆಗ್ತಾ ಇದೆ. ಸೊ ಅದರ ಮ್ಯಾಗ್ನಿಟ್ಯೂಡ್ ಚೇಂಜ್ ಇರ್ಬೋದು, ಯಾಕೆಂದರೆ ನೋಡಿ ಪೀಕ್ ವ್ಯಾಲ್ಯೂ ಇದ್ರ ಜಾಸ್ತಿ ಇದೆ, ಇದ್ರದ್ದು ಕಡಿಮೆ ಇದೆ, ಗೊತ್ತಾಗುತ್ತಾ. ಸೊ ವಿ ಎಮ್ ವ್ಯಾಲ್ಯೂ ಜಾಸ್ತಿ, ಐ ಎಮ್ ವ್ಯಾಲ್ಯೂ ಕಡಿಮೆ. ಹಾಗಾಗಿ ಇದರ ಮ್ಯಾಗ್ನಿಟ್ಯೂಡ್ಗಳು ಡಿಫ್ರೆನ್ಸ್ ಇರ್ಬೋದು, ಬಟ್ ಆಸಿಲೇಷನ್ ಏನಿದೆ, ಈ ಸೈನ್ ಒಮೆಗಾ ಟಿ, ಇಲ್ಲೂ ಸೈನ್ ಒಮೆಗಾ ಟಿ ಇದೆ, ಸೈನ್ ಫಂಕ್ಷನ್ ಎರಡು. ಸೊ ದೇ ಆರ್ ಆಸಿಲೇಟಿಂಗ್ ಇನ್ ಎ ಸೇಮ್ ಪೇಸ್, ಅಂದರೆ ಕರೆಂಟ್ ಮತ್ತು ವೋಲ್ಟೇಜು ಸೇಮ್ ಪೇಸಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಅದನ್ನು ಗ್ರಾಫಿಕಲಿ ನೋಡೋಣ ಹೇಗೆ ಅಂಥೇಳಿ. ಸೊ ಎರಡು ಮೆಥಡಲ್ಲಿ ನೋಡ್ಬೋದು. ಒಂದು ಗ್ರಾಫಿಕಲ್ ಮೆಥಡ್ ಅನ್ನುವಂಥದ್ದು. ಸೊ ನಾವು ಗ್ರಾಫನ್ನು ಪ್ಲಾಟ್ ಮಾಡ್ಕೊಂಬಿಟ್ರೆ ಒಂದು ಟೀಟಾ ಅಂತ ತೊಗೊಂಡಿದ್ದೀವಲ್ಲ, ಇಲ್ಲಿ ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು ತೊಗೊಂಡಿದ್ದೀವಿ ಈ ಆ್ಯಕ್ಸಿಸಲ್ಲಿ. ಮತ್ತು ಅಲ್ಲಿ ಈ ಒಂದು ವರ್ಟಿಕಲ್ ಆ್ಯಕ್ಸಿಸಲ್ಲಿ ನಾವೇನು ಮಾಡುವ, ವರ್ಟಿಕಲ್ ಆ್ಯಕ್ಸಿಸಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೋಲ್ಟೇಜ್ ಆ್ಯಂಡ್ ಕರೆಂಟನ್ನು ತೆಗೆದುಕೊಳ್ಳೋಣ. ಸೊ ವಿ ಮತ್ತು ಐ ಅನ್ನು ಇಲ್ಲಿ ತೆಗೆದುಕೊಳ್ಳೋಣ. ಈಗ ಏನಾಗುತ್ತೆ ನೋಡಿ, ಸೊ ಇಕ್ವೇಷನ್ನು ನೋಡಿದ್ರೆ, ಸೊ ಈ ರೆಡ್ ಲೈನ್ ಇರುವಂಥದ್ದು ಕರೆಂಟಿಗೆ ಸಂಬಂಧಪಟ್ಟಿರೋದು, ಮತ್ತು ಈ ಬ್ಲೂ ಲೈನ್ ಏನಿದೆ ಇದು ವೋಲ್ಟೇಜ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ನೋಡಿ ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್, ದಿಸ್ ಈಸ್ ವಿ ಎಮ್ ಆ್ಯಂಡ್ ದಿಸ್ ಈಸ್ ಐ ಎಮ್. ಸೊ ದೇ ಆರ್ ಇನ್ ದ ಸೇಮ್ ಪಾಯಿಂಟ್, ಜೀರೋ ಇದ್ದಾಗ ಜೀರೋ ಇತ್ತು, ಮ್ಯಾಕ್ಸಿಮಮ್ ಇದ್ದಾಗ ಮ್ಯಾಕ್ಸಿಮಮ್, ಎರಡು ಕರೆಂಟ್ ಮತ್ತು ವೋಲ್ಟೇಜು ಮ್ಯಾಕ್ಸಿಮಮ್, ಮತ್ತು ಜೀರೋ ಇದ್ದಾಗ ಜೀರೋ. ಸೊ ಹಾಗಾಗಿ ಏನು ಅನಿಸುತ್ತೆ ಕೇಳಿದರೆ ಇವೆಲ್ಲವೂ ಇನ್ ಫೇಸ್ ಅನ್ನುವಂಥದ್ದು. ಸೊ ಇನ್ ಫೇಸ್ ಇದೆ ಅಂತ ಹೇಳ್ತೀವಿ ನಾವು. ಇದರ ಇಕ್ವೇಷನ್ ಏನು ಕೇಳಿದರೆ, ವಿ ಮತ್ತು ಐ ತಗೊಂಡಿದ್ದೀವಲ್ಲ ನಾವು, ವಿ ಇಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ, ಐ ಇಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಅಂತ ಗೊತ್ತಾಗುತ್ತೆ ನಮಗೆ. ಸೊ ನಾವೀಗ ಫೇಷರ್ ಡಯಾಗ್ರಾಮನ್ನು ಹಾಕೋಣ. ಇಲ್ಲಿ ಫೇಷರ್ ಡಯಾಗ್ರಾಮ್ ಅಂದರೆ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಿ. ಸೊ ಫೇಷರ್ ಡಯಾಗ್ರಾಮ್ ಹಾಕುವಾಗ ನಾವೇನು ಮಾಡ್ತೀವಿ ಅಂದರೆ ಎಕ್ಸ್ ಮತ್ತು ವೈ ಆ್ಯಕ್ಸಿಸನ್ನು ತಗೋತೀವಿ. ಸೊ ಫಸ್ಟ್ ಏನು ಮಾಡಿ, ವೋಲ್ಟೇಜನ್ನು ರಿಪ್ರೆಸೆಂಟ್ ಮಾಡಿ, ವೋಲ್ಟೇಜ್ನ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ, ಸೊ ದಿಸ್ ಈಸ್ ದ ಪೀಕ್ ವ್ಯಾಲ್ಯೂ ಆಫ್ ದ ವೋಲ್ಟೇಜು. ಹಾಗೆ ಕರೆಂಟನ್ನು ರಿಪ್ರೆಸೆಂಟ್ ಮಾಡಿ, ಸೊ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್, ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ, ದಿಸ್ ಈಸ್ ದ ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟ್ ಅಂತೇಳಿ. ಸೊ ಕಾನ್ಸ್ಟೆಂಟ್ ಇದೆ, ಫೇಸ್ ಡಿಫ್ರೆನ್ಸ್ ಇಲ್ಲ, ಫೇಸ್ ಡಿಫ್ರೆನ್ಸ್ ಇಸ್ ಜೀರೋ. ಸೊ ಹಾಗಾಗಿ ಏನಾಯಿತು, ದಿಸ್ ಈಸ್ ಇನ್ ಫೇಸ್. ಈ ಒಮೆಗಾ ಟಿ ಅನ್ನೋದೇನು, ಒಂದು ಎಕ್ಸ್ ಆ್ಯಕ್ಸಿಸ್ನಿಂದ ನಾವು ಆ್ಯಂಗಲ್ ಅಂತ ತಗೊಂಡ್ರೆ, ಟೀಟಾ ಅಂತ ತಗೊಂಡ್ರೆ, ಸೊ ದಟ್ ಟೀಟಾ ಈಸ್ ಈಕ್ವಲ್ ಟು ಒಮೆಗಾ ಟಿ ಅಂತ ತಗೊಂಡ್ರೆ, ಸೊ ಕರೆಂಟ್ ಮತ್ತು ವೋಲ್ಟೇಜು ದೇ ಆರ್ ಇನ್ ಫೇಸ್ ಅಂತ ಹೇಳ್ತೀವಿ. ಓಕೆ, ಇದು ಒಂದು ಸ್ಮಾಲ್ ಡೆರಿವೇಷನ್ ಟೈಪ್ ಇರುತ್ತೆ, ನಿಮಗೆ ಒಂದು 3 ಮಾರ್ಕ್ಸಿಗೆ ಕೇಳ್ಬೋದು ಎಕ್ಸಾಮಲ್ಲಿ. ಇನ್ ಕೇಸ್ ಆಫ್ ರೆಜಿಸ್ಟರ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಅಂತ ಕೇಳ್ಬೋದು. ಶೋ ದಟ್ ದೇ ಆರ್ ಇನ್ ಫೇಸ್ ಅಂತ ಕೇಳ್ಬೋದು. ಸೊ ನೀವೀಗ ಎರಡು, ಒಂದು ಇಕ್ವೇಷನ್ ಫಾರ್ಮಲ್ಲಿ ತೋರಿಸಿದ್ರಿ, ಇನ್ನೊಂದು ವೇವ್ ಫಾರ್ಮಲ್ಲಿ ತೋರಿಸಿದ್ರಿ, ಇನ್ನೊಂದು ಫೇಷರ್ ಡಯಾಗ್ರಾಮ್ ಫಾರ್ಮಲ್ಲಿ ತೋರಿಸಿದ್ರಿ. ಸೊ ಇಷ್ಟು ಏನು ಹೇಳುತ್ತೆ ಕೇಳಿದರೆ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಸೇಮ್ ಫೇಸ್ ಇನ್ ಕೇಸ್ ಆಫ್ ರೆಜಿಸ್ಟರ್ಸ್. ಸೊ ನಾವು ಒಂದು ಪ್ಯೂರ್ ರೆಜಿಸ್ಟ್ರನ್ನು ಒಂದು ಅಲ್ಟರ್ನೇಟಿಂಗ್ ಕರೆಂಟಿಗೆ ಕನೆಕ್ಟ್ ಮಾಡಿದಾಗ ಕರೆಂಟ್ ಆಗಲಿ ವೋಲ್ಟೇಜ್ ಆಗಲಿ ಏನಾಗಿರುತ್ತೆ, ದೇ ಆರ್ ಇನ್ ಫೇಸ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡುವ ಕೇಳಿದರೆ, ಈಗ ಬೇರೆ ಒಂದು ಕಂಪೋನೆಂಟನ್ನು ಕನೆಕ್ಟ್ ಮಾಡೋಣ. ಇದೇನು ಕೇಳಿದರೆ ಪ್ಯೂರ್ ಇಂಡಕ್ಟರ್. ಈ ಪ್ಯೂರ್ ಇಂಡಕ್ಟರ್ ಅಂದರೆ ಏನು ಅನ್ನುವಂಥದ್ದು, ಪ್ಯೂರ್ ರೆಜಿಸ್ಟರ್ ಅಂದರೆ ಗೊತ್ತಾಯ್ತು ನಮಗೆ. ಸೊ ಪ್ಯೂರ್ ಇಂಡಕ್ಟರ್ ಅನ್ನೋದು ಅದರ ಅರ್ಥ ಏನು ಕೇಳಿದರೆ, ನೀವು ಯಾವುದೋ ಒಂದು ಕಾಯಿಲನ್ನು ತಗೋತೀರಿ, ಕಂಡಕ್ಟರ್ ವೈರನ್ನು ತೊಗೊಂಡು ಒಂದು ಕಾಯಿಲನ್ನು ರೆಡಿ ಮಾಡಿದ್ರಿ ಅಂದ್ಕೊಳ್ಳಿ. ಸೊ ದಟ್ ಈಸ್ ಇಂಡಕ್ಟರ್. ಅದಕ್ಕೆ ಏನಾಗಿರಬೇಕು, ಯಾವುದೇ ಕಾರಣಕ್ಕೂ ರೆಸಿಸ್ಟೆನ್ಸ್ ಇರಬಾರ್ದು. ಸೊ ಇವೆಲ್ಲ ಒಂದು ಐಡಿಯಲ್ ಕಾನ್ಸೆಪ್ಟ್. ಈ ರೆಜಿಸ್ಟರ್ ಇದ್ದೇ ಇರುತ್ತೆ ಅಂತೀರಿ ನೀವು, ಹೌದು ರೆಜಿಸ್ಟರ್ ಇದ್ದೇ ಇರುತ್ತೆ, ಅದಕ್ಕೊಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆ. ಆವಾಗ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡೋ ಮೆಥಡೇ ಬೇರೆ ಇರುತ್ತೆ. ಬಟ್ ಇಲ್ಲಿ ಏನು ಕೇಳಿದರೆ, ಆ ಒಂದು ಇಂಡಕ್ಟ್ರಲ್ಲಿ ರೆಜಿಸ್ಟರ್ ಇಲ್ಲ ಅಂತ ಹೇಳ್ಕೊಳ್ಳೋದು ನಾವು. ಅಂದರೆ ನಮಗೊಂದು ಅದರ ಸ್ಟಡಿ ಮಾಡೋಕ್ಕೆ ಈಸಿ ಆಗುತ್ತೆ. ರೆಜಿಸ್ಟರ್ ಇದ್ದರೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತಾಗುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಅಲ್ಲಿಗೆ ಬಂದು ರೀಚ್ ಆಗ್ತೀರಾ. ಬಟ್ ಇಲ್ಲ, ರೆಸಿಸ್ಟೆನ್ಸ್ ಇಲ್ಲ ಆ ಒಂದು ಕಾಯಿಲಿಗೆ, ಇದು ಪ್ಯೂರ್ಲಿ ಇಂಡಕ್ಟರ್. ಸೊ ಆ ರೀತಿ ಇದ್ದಾಗ ಏನಾಗುತ್ತೆ ಅನ್ನುವಂಥದ್ದು. ಸೊ ಅದಕ್ಕೆ ನಾವು ಒಂದು ಇಂಡಕ್ಟರ್ನ ತಗೊಂಡ್ವಿ. ಆ ಇಂಡಕ್ಟರ್ನ ಇಂಡಕ್ಟೆನ್ಸ್ ಎಲ್ ಅಂತ ಇದೆ. ಸೊ ಇದೊಂದು ಕಾಯಿಲ್, ಇದು ಸೊಲೆನಾಯ್ಡ್ ಶೇಪಲ್ಲಿದೆ. ನೀವು ಅದಕ್ಕೆ ಏನು ಮಾಡಿದ್ರಿ, ಎ ಸಿ ವೋಲ್ಟೇಜನ್ನು ಅಪ್ಲೈ ಮಾಡಿದ್ರಿ. ಸೊ ಎ ಸಿ ವೋಲ್ಟೇಜನ್ನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಅನ್ನುವಂಥದ್ದು. ಅದಕ್ಕೆ ನೋಡಿ, ಕನ್ಸಿಡರ್ ಎ ಪ್ಯೂರ್ ಇಂಡಕ್ಟರ್ ಆಫ್ ಇಂಡಕ್ಟೆನ್ಸ್ ಎಲ್. ಇದರ ಇಂಡಕ್ಟೆನ್ಸ್ ಎಲ್ ಇದೆ, ಕನೆಕ್ಟೆಡ್ ಟು ಎ ಸಿ ವೋಲ್ಟೇಜ್ is given by V is equal to Vm sin omega t. So mark this as equation 1. ಯಾಕೆಂದರೆ ಇದು ವೋಲ್ಟೇಜ್ ಇಕ್ವೇಷನ್, ಇದನ್ನು ಇಕ್ವೇಷನ್ 1 ಅಂತ ತೆಗೆದುಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋಣ ನಾವು ಕೇಳಿದರೆ, ಈ ಒಂದು ಕ್ಲೋಸ್ಡ್ ಸರ್ಕ್ಯೂಟ್ಗೆ ಇದೊಂದು ಕಾಯಿಲ್ ಇದೆ, ಒಂದು ಎ ಸಿ ಸೋರ್ಸ್ ಇದೆ, ಕಿರ್ಚಾಫ್ಸ್ ಲೂಪ್ ರೂಲನ್ನೇ ನಾವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ಸಮ್ ಆಫ್ ದ ಪೊಟೆನ್ಷಿಯಲ್ ಏನು, ಈ ಒಂದು ಪೊಟೆನ್ಷಿಯಲ್ ಡ್ರಾಪ್ ಅಥವಾ ಸಮ್ ಆಫ್ ದ ಇ ಎಮ್ ಎಫ್ ಅರೌಂಡ್ ಎ ಕ್ಲೋಸ್ಡ್ ಲೂಪ್ ಈಸ್ ಈಕ್ವಲ್ಸ್ ಟು 0 ಅಂತೇಳಿ.
ಸೊ ಅಪ್ಲೈ ಮಾಡಿರುವಂಥ ವೋಲ್ಟೇಜು ವಿ ಇದೆ, ನಮ್ಮದು ಅಪ್ಲೈ ಮಾಡಿರುವಂಥ ವೋಲ್ಟೇಜು ವಿ ಇದೆ. ಅಲ್ಲೇನಾಯಿತು ಕೇಳಿದರೆ ಇಲ್ಲಿ ಹೋಗುವಾಗ ಇದರಲ್ಲಿ ರೆಸಿಸ್ಟೆನ್ಸ್ ಇಲ್ಲ, ಕರೆಕ್ಟಾ? ನಾವು ಡಿ ಸಿ ತೊಗೊಂಡು ಮಾತಾಡ್ತಾ ಇದ್ರೆ ಡೈರೆಕ್ಟ್ ಕರೆಂಟ್ ಆದರೆ ನಮಗಿದು ಏನೂ ಅಲ್ಲ, ಇದು ಒಂದು ಕಂಡಕ್ಟರ್, ಸಿಂಪಲ್ ಕಂಡಕ್ಟರ್, ಅದಕ್ಕೆ ರೆಸಿಸ್ಟೆನ್ಸು ಇಲ್ಲ. ಹಾಗಾಗಿ ಏನಾಗುತ್ತೆ ಕೇಳಿದರೆ ಕ್ಲೋಸ್ಡ್ ಸರ್ಕ್ಯೂಟು, ಶಾರ್ಟ್ ಸರ್ಕ್ಯೂಟೆಡ್ ಅಂತೀವಲ್ಲ ಆ ರೀತಿಯಾಗಿ ಹೋಗುತ್ತೆ. ಎಲ್ಲಿ? ಡಿ ಸಿ ಸಪ್ಲೈಯಲ್ಲಿ. ಬಟ್ ನಾವು ಅಪ್ಲೈ ಮಾಡಿರೋದು ಎ ಸಿ ಸಪ್ಲೈಯನ್ನು. ಸೊ ಎ ಸಿ ಆಗಿರೋದ್ರಿಂದ ಏನಾಯಿತು ಕೇಳಿದರೆ ನಾವಿಲ್ಲಿ ಆ ಒಂದು ಕಾಯಿಲಿಗೆ ಕರೆಂಟ್ ಹೋಗ್ತಾ ಇದ್ದರೆ ಅದೇನು ಮಾಡುತ್ತೆ, ಹಿಂದಿನ ಯೂನಿಟಲ್ಲಿ ಕಲ್ತಿದ್ರಿ ನೀವು. ಸೊ ಕಾಯಿಲಿಗೆ ಕರೆಂಟ್ ಇನ್ಕ್ರೀಸ್ ಆಗ್ತಾ ಹೋದರೆ ಅಥವಾ ಚೇಂಜಿಂಗ್ ಕರೆಂಟ್ ವಿಲ್ ಪ್ರೊಡ್ಯೂಸ್ ದ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಚೇಂಜಿಂಗ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ಸೇಮ್ ಕಾಯಿಲ್ ಇಂಡ್ಯೂಸಸ್ ಆ್ಯಂಡ್ ಇ ಎಮ್ ಎಫ್, ಒಂದು ಇ ಎಮ್ ಎಫನ್ನು ಇಂಡ್ಯೂಸ್ ಮಾಡುತ್ತೆ, ವಿಚ್ ಅಪೋಸ್ ದ ಗ್ರೌತ್ ಆರ್ ಡಿ ಕೆ ಆಫ್ ದ ಕರೆಂಟ್. ಇಲ್ಲಿ ಎರಡೂ ಆಗ್ತಾ ಇದೆ, ಕರೆಂಟ್ ಗ್ರೌತು ಆಗ್ತಾ ಇದೆ, ಡಿ ಕೆನೋ ಅಂದರೆ ಕಡಿಮೆನೂ ಆಗ್ತಾ ಇದೆ. ಡಿಕ್ರೀಸ್ ಆರ್ ಇನ್ಕ್ರೀಸ್ ಆಗೋದನ್ನು ಅಪೋಸ್ ಮಾಡುತ್ತೆ, ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾವು ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಕರಿತೀವಿ. ಸೊ ಐ ಎಮ್ ಎಫ್ ಏನು ಮಾಡುತ್ತೆ ಕೇಳಿದರೆ ಇದನ್ನು ಅಪೋಸ್ ಮಾಡುತ್ತೆ, ಯಾವುದನ್ನು ಈ ನಾವು ಅಪ್ಲೈ ಮಾಡಿರೋ ವೋಲ್ಟೇಜನ್ನು ಅಪೋಸ್ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಲಾವನ್ನು ಅಪ್ಲೈ ಮಾಡಿಕೊಂಡ್ರೆ ವಿ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಈಕ್ವಲ್ಸ್ ಟು 0. ವಿ ಮೈನಸ್ ಎಲ್ ಇಂಟು ಡಿ ಐ ಬೈ ಡಿ ಟಿ ಈಕ್ವಲ್ಸ್ ಟು 0. ವಿ ಅನ್ನೋದೇನು? ಅಪ್ಲೈ ಮಾಡಿರುವಂಥ ವೋಲ್ಟೇಜ್. ಇದೇನಿದೆ? ಎಲ್ ಇಂಟು ಡಿ ಐ ಬೈ ಡಿ ಟಿ, ಇದು ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಕಾಯಿಲ್. ಸೊ ದೀಸ್ ಆರ್ ದ ಇ ಎಮ್ ಎಫ್ಸ್ ಇನ್ ದ ಸರ್ಕ್ಯೂಟ್ ಆ್ಯಂಡ್ ದಿ ಸಮ್ ಆಫ್ ದೀಸ್ ಟು ಈಕ್ವಲ್ಸ್ ಟು 0. ಗೊತ್ತಾಯ್ತಾ? ಓಕೆ, ನಾವು ವಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ವಿ ವ್ಯಾಲ್ಯೂ ಏನಿದೆ? ವಿ ಎಮ್ ಸೈನ್ ಒಮೆಗಾ ಟಿ ಈಕ್ವಲ್ಸ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ಹಾಗಾಗಿ ನಾವು ಡಿ ಐ ಬೈ ಡಿ ಟಿ ಅಂತ ಬರೆದ್ರೆ ಏನಾಯಿತು? ಸೊ ಎಲ್ ಈಚೆ ಇರೋದು ಇಲ್ಲಿ ಡಿನಾಮಿನೇಟ್ರಿಗೆ ಹೋಯಿತು, ವಿ ಎಮ್ ಬೈ ಎಲ್ ಸೈನ್ ಒಮೆಗಾ ಟಿ, ಡಿ ಐ ಬೈ ಡಿ ಟಿ ಈಕ್ವಲ್ಸ್ ಟು ವಿ ಎಮ್ ಬೈ ಎಲ್ ಸೈನ್ ಒಮೆಗಾ ಟಿ. ಸೊ ಇದನ್ನು ಮತ್ತೆ ರಿಅರೇಂಜ್ ಮಾಡಿ ಡಿ ಐ ಈಕ್ವಲ್ಸ್ ಟು ಏನಾಯ್ತು ಇದು? ವಿ ಎಮ್ ಬೈ ಎಲ್ ಸೈನ್ ಒಮೆಗಾ ಟಿ ಡಿ ಟಿ, ಸೈನ್ ಒಮೆಗಾ ಟಿ ಡಿ ಟಿ ಅಂತ ಬಂತು. ಈಗ ನಮಗೇನು ಬೇಕು? ನಮಗೆ ಟೋಟಲ್ ಕರೆಂಟ್ ಬೇಕು, ಯಾಕೆಂದರೆ ಕರೆಂಟಿನ ನಮಗೆ ಫುಲ್ ಎಕ್ಸ್ಪ್ರೆಷನ್ ಬೇಕು. ಇದು ಸ್ಮಾಲ್ ಕರೆಂಟ್, ಇನ್ಸ್ಟಂಟೇನಿಯಸ್ ಕರೆಂಟ್, ಒಂದು ಕ್ಷಣದಲ್ಲಿ ಇಷ್ಟು ಕೆಲಸ ಆಗಿದೆ ಅಲ್ಲಿ, ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ನಮಗೆ ಕಂಪ್ಲೀಟ್ ಸೈಕಲಲ್ಲಿ ಬೇಕು. ಸೊ ಹಾಗಾಗಿ ನಾವೇನು ಮಾಡುವ ಕೇಳಿದರೆ ಆ ಒಂದು ಫುಲ್ ಕರೆಂಟನ್ನು ತೆಗಿಬೇಕಂದ್ರೆ ಇಂಟಿಗ್ರೇಟ್ ಮಾಡಬೇಕು ನಾವು. ಸೊ ಹಾಗಾಗಿ ಟು ಅಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇಂಟಿಗ್ರೇಟ್ ದೀಸ್ ಟು ಟರ್ಮ್ಸ್. ಸೊ ಇಂಟಿಗ್ರೇಷನ್ ಆಫ್ ಡಿ ಐ ಈಕ್ವಲ್ಸ್ ಟು ಇಂಟಿಗ್ರೇಷನ್ ಆಫ್ ವಿ ಎಮ್ ಬೈ ಎಲ್ ಸೈನ್ ಒಮೆಗಾ ಟಿ ಡಿ ಟಿ ಅಂತೇಳಿ. ಈಗ ಏನಾಗುತ್ತೆ ಕೇಳಿದರೆ ಇದನ್ನು ನೀವು ಇಂಟಿಗ್ರೇಟ್ ಮಾಡಿದರೆ ಸೊ ಡಿ ಐ ಇರೋದೇನಾಯಿತು? ಐ ಅಂತ ಆಯಿತು ಕರೆಂಟು, ಈಕ್ವಲ್ಸ್ ಟು ಸೈನ್ ಒಮೆಗಾ ಟಿಯನ್ನು ಇಂಟಿಗ್ರೇಟ್ ಮಾಡಿದರೆ ಏನಾಗುತ್ತೆ? ಮೈನಸ್ ಕಾಸ್ ಒಮೆಗಾ ಟಿ ಬರುತ್ತೆ. ಒಮೆಗಾ ಕಾನ್ಸ್ಟೆಂಟ್ ಇರೋದ್ರಿಂದ ಡಿವೈಡ್ ಆಗುತ್ತೆ, ಒಮೆಗಾ ಟಿ ಇದೆ ಇದು. ಸೊ ಸೈನ್ ಒಮೆಗಾ ಟಿ ಈಸ್ ಮೈನಸ್ ಕಾಸ್ ಒಮೆಗಾ ಟಿ ಡಿವೈಡ್ ಬೈ ಒಮೆಗಾ. ಹಾಗಾಗಿ ಮೈನಸ್ ವಿ ಎಮ್ ಡಿವೈಡ್ ಬೈ ಒಮೆಗಾ ಎಲ್ ಕಾಸ್ ಒಮೆಗಾ ಟಿ ಬಂತು. ನಮ್ಗೆ ಏನಾಯಿತು ಕೇಳಿದರೆ ಈಗ ಐ ಈಸ್ ಈಕ್ವಲ್ ಟು ಇಲ್ಲಿ ವಿ ಎಮ್ ಬೈ ಒಮೆಗಾ ಎಲ್ ಇದೆ, ಮತ್ತು ಒಂದು ನೆಗೆಟಿವ್ ಸೈನ್ ಇದೆ, ಕಾಸ್ ಒಮೆಗಾ ಟಿ ಇದೆ. ಏನು ತೊಂದರೆ ಇಲ್ಲ, ಈ ಎಕ್ಸ್ಪ್ರೆಷನ್ಸನ್ನು ಹಾಗೆ ಇಟ್ಕೋಬೋದು. ಬಟ್ ಏನು ಸಮಸ್ಯೆ ಕೇಳಿದರೆ ನಮಗೆ ಏನಾಗಿದೆ ಕರೆಂಟು ಅಂತ ನೋಡಬೇಕಂದ್ರೆ ನಾವು ಸೈನ್ ಫಾರ್ಮಿಗೆ ತಂದ್ಕೋಬೇಕು. ಸೈನ್ ಫಾರ್ಮಿಗೆ ತಂದ್ಕೊಂಡ್ರೆ ಕರೆಂಟ್ ಮತ್ತು ವೋಲ್ಟೇಜು ಫೇಸಲ್ಲಿ ಇದೆಯಾ ಅಥವಾ ಯಾವುದಾದ್ರೂ ಮುಂದಕ್ಕೆ ಹೊರಟೋಗಿದೆಯಾ, ಅದರಲ್ಲಿ ಫೇಸ್ ಡಿಫ್ರೆನ್ಸ್ ಎಷ್ಟು ಎಲ್ಲ ಕ್ಲಿಯರಾಗಿ ಸಿಗುತ್ತೆ ನಮಗೆ. ಅದಕ್ಕೆ ಏನು ಮಾಡೋಣ ನಾವು ಅಂದರೆ ಮೈನಸ್ ಕಾಸ್ ಒಮೆಗಾ ಟಿಯನ್ನು ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಇದು ನಿಮ್ಗೆ ಗೊತ್ತಿದೆ, ಸೈನ್ 90 ಪ್ಲಸ್ ಟೀಟಾನ ನಾನು ಟೀಟಾ ಮೈನಸ್ 90 ಅಂತ ಮಾಡಿದ್ದೀನಿ, ಮೈನಸನ್ನು ಒಳಗಡೆ ತಗೊಂಡು. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಮೈನಸ್ ಕಾಸ್ ಒಮೆಗಾ ಟಿಯನ್ನು ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2 ಅಂತ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ಲಿ? ಈ ಜಾಗದಲ್ಲಿ ಮೈನಸ್ ಹೋಗುತ್ತೆ ಮತ್ತು ಕಾಸ್ ಹೋಗಿ ಸೈನ್ ಬರುತ್ತೆ ನಮಗೆ. ಆದರೆ ಫೇಸ್ ನೋಡಿ, ಇಲ್ಲಿ ಒಮೆಗಾ ಟಿ ಮೈನಸ್ ಪೈ ಬೈ 2 ಬಂತು. ಸೊ ಹಾಗಾಗಿ ಎಕ್ಸ್ಪ್ರೆಷನ್ ಏನಾಯಿತು ಕೇಳಿದರೆ ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಮೈನಸ್ ಪೈ ಬೈ 2. ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಮೈನಸ್, ಈಗ ನೋಡಿ ಸೈನ್ನಲ್ಲೇ ಬಂದಿದೆ. ಸೊ ಇಲ್ಲಿ ನಾನು ಐ ಎಮ್ ಅಂತ ಯಾವುದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದೆ ಗೊತ್ತಾಯ್ತು ನಿಮಗೆ? ಸೊ ವಿ ಎಮ್ ಡಿವೈಡ್ ಬೈ ಒಮೆಗಾ ಎಲ್ ಇತ್ತು ನೋಡಿ ಅಲ್ಲಿ ಕಾನ್ಸ್ಟೆಂಟು. ಸೊ ವಿ ಎಮ್ ಡಿವೈಡ್ ಬೈ ಒಮೆಗಾ ಎಲ್ಗೆ ನಾನು ಐ ಎಮ್ ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ಯಾಕೆಂದರೆ ವಿ ಎಮ್ ಅನ್ನೋದು ಪೀಕ್ ವೋಲ್ಟೇಜ್, ಒಮೆಗಾ ಕಾನ್ಸ್ಟೆಂಟು ಆ್ಯಂಗ್ಯುಲರ್ ವೆಲಾಸಿಟಿ, ಎಲ್ ಅನ್ನೋದು ಆ ಕಾಯಿಲಿಗೆ ಕಾನ್ಸ್ಟೆಂಟ್ ಇರುತ್ತೆ. ಈಗ ನಾವು ಒಂದು ಕಾಯಿಲನ್ನು ತಗೊಂಡಿದ್ದೀವಿ, ಅದರ ಇಂಡಕ್ಟೆನ್ಸು ಕಾನ್ಸ್ಟೆಂಟ್ ಇರುತ್ತೆ. ಸೊ ಹಾಗಾಗಿ ಏನಾಯಿತು ಕೇಳಿದರೆ ಐ ಎಮ್ ಅಂತ ನಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ, ದಟ್ ಈಸ್ ದ ಪೀಕ್ ಕರೆಂಟ್.
ಸೊ ನೋಡಿ ಒನ್ಸ್ ಅಗೇನ್ ಪೀಕ್ ಕರೆಂಟ್ ಈಸ್ ಸ್ಮಾಲರ್ ದೆನ್ ವಿ ಎಮ್ ಡಿವೈಡ್ ಬೈ ಸಮಥಿಂಗ್ ಇಸ್ ದರ್. ಓಕೆ, ಸೊ ಐ ಎಮ್ ಈಸ್ ಈಕ್ವಲ್ ಟು ವಿ ಎಮ್ ಬೈ ಒಮೆಗಾ ಎಲ್ ಇಸ್ ದ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ಅಂತೇಳಿ. ಈಗ ಈ ಎರಡು ಇಕ್ವೇಷನನ್ನು ನೋಡಿದಾಗ ಒಂದನೇ ಇಕ್ವೇಷನ್ ಯಾವುದು ವಿ ಈಕ್ವಲ್ಸ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಆಗಿತ್ತು. ಎರಡನೇ ಇಕ್ವೇಷನ್ ಯಾವುದು ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ ಮೈನಸ್ π/2. ಎರಡು ಇಕ್ವೇಷನ್ ಕಂಪೇರ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ನಿಮಗೆ? ಕರೆಂಟ್ ಏನಾಗಿದೆ ನೋಡಿ, ಫ್ರಮ್ ಇಕ್ವೇಷನ್ 1 and 2 ಇನ್ ಆನ್ ಇಂಡಕ್ಟರ್ ಕರೆಂಟ್ ಲ್ಯಾಗ್ಸ್ ಕರೆಂಟ್ ಟು ಪ್ಲೇಸ್ ಡಿಫ್ರೆನ್ಸ್ ನೋಡಿ -π/2 ಇದೆ. ಇದು ಭಾಳ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಒಂದು ವೇಳೆ ಒಮೆಗಾ ಟಿ ಮಾತ್ರ ಇದ್ದಿದ್ರೆ ಏನಂತಿದ್ವಿ ನಾವು, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್ ಅಂತಿದ್ವಿ. -π/2 ಅಂದರೆ ಏನಾಯಿತು, ಕರೆಂಟ್ ಹಿಂದಕ್ಕೆ ಹೊರಟೋಗಿದೆ. ವೋಲ್ಟೇಜ್ ಮ್ಯಾಕ್ಸಿಮಮ್ ಇದ್ದಾಗ ಕರೆಂಟು ಮಿನಿಮಮ್ ಇರುತ್ತೆ. ಅದು ಎಷ್ಟು ಅಂದರೆ ಇನ್ನೊಂದು ರೀತಿ ಹೇಳ್ಬೋದು -π/2. ಸೊ ಅಂದರೆ ಈ ವೋಲ್ಟೇಜು ಒಮೆಗಾ ಟಿ ಇದೆ, ಇದು -π/2 ಒಂದು ಅರ್ಧ ಹಿಂದಕ್ಕೆ ಅಂದರೆ ನಿಮಗೆ ವೇವ್ ಫಂಕ್ಷನ್ನು ವೇವ್ ಡಯಾಗ್ರಾಮ್ ಹಾಕ್ತೀನಲ್ಲ ಆವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಈ ರೀತಿ ಕರೆಂಟ್ ಲ್ಯಾಗ್ಸ್ ಅಂದರೆ ಹಿಂದಕ್ಕೆ ಬೀಳೋದು ಅಂತೀವಿ ನಾವು. ಸೊ ಇಟ್ ಈಸ್ ಲ್ಯಾಗಿಂಗ್ ಅಂದರೆ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಬೈ π/2. ಕರೆಂಟ್ ಏನಾಗಿದೆ, ಲ್ಯಾಗ್ಸ್ ಆಗಿದೆ, ಲ್ಯಾಗ್ಸ್ ಬಿಹೈಂಡ್ ಅಂತ ಕರಿತೀವಿ ನಾವು, ಹಿಂದಕ್ಕೆ ಹೊರಟೋಗಿದೆ. ಎಷ್ಟಪ್ಪ ಅಂದರೆ 5/2 ರೇಡಿಯನ್ಸ್, ಬರೀ 90 ಡಿಗ್ರಿ ಅಷ್ಟೇ. ಸೊ ಅಷ್ಟು ಹಿಂದಕ್ಕೆ ಹೋಗಿದೆ ಅಂತ ಹೇಳ್ತೀವಿ. ಸೊ ಅದನ್ನೇ ನಾವೀಗ ನೋಡಿ ವೇವ್ ಫಾರ್ಮಲ್ಲಿ ನೋಡೋಣ. ಈಗ ವೇವ್ ಫಾರ್ಮಲ್ಲಿ ನೋಡುವಾಗ ನಮಗೆ ನಾವು ಆ ಒಂದು ಟೀಟಾ ಅಂದರೆ ಒಮೆಗಾ ಟಿ ಎಕ್ಸ್ ಆ್ಯಕ್ಸಿಸಲ್ಲಿ ತಗೊಂಡಿದ್ವಿ. ಸೊ ಇದನ್ನು ಟೈಮ್ ಪೀರಿಯಡಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀವಿ, ಆದರೆ ನಿಮಗೆ ಕ್ಲೀನ್ ಐಡಿಯಾ ಸಿಗುತ್ತೆ ಅಂತೇಳಿ. ಸೊ ಇಲ್ಲಿ ಒಂದು ವೈ ಆ್ಯಕ್ಸಿಸಲ್ಲಿ ಇನ್ಸ್ಟಂಟೇನಿಯಸ್ ವೋಲ್ಟೇಜು ಮತ್ತು ಇನ್ಸ್ಟಂಟೇನಿಯಸ್ ಕರೆಂಟನ್ನು ತಗೊಂಡಿದ್ದೀವಿ. ಎರಡು ಒಟ್ಟಿಗೆ ನೋಡೋಣ ಏನಾಗುತ್ತೆ ಹೇಳಿ. ಸೊ ಇಲ್ಲೇನಾಗಿದೆ ಅಂದರೆ ನೋಡಿದ್ರೆ ಇದನ್ನು, ಸೊ ಈ ಗ್ರಾಫನ್ನು ಇನ್ನೊಂದು ಸರಿ ನೋಡಿ. ಇಲ್ಲಿ ಕರೆಂಟು ಹಿಂದೆನೇ ಸ್ಟಾರ್ಟ್ ಆಗಿದೆ, ಅಂದರೆ -π/2 ಫೇಸ್ ಡಿಫ್ರೆನ್ಸ್ ಇದೆ. ಇದು ಇನ್ನೊಂದು ರೀತಿ ಹೇಳ್ಬೋದು, ಏನು ಕೇಳಿದರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಬೈ 5/2. ಅಥವಾ ಹೀಗೆ ಹೇಳಲ್ಲ ನಾನು, ಕರೆಂಟ್ ಬಿಟ್ಟು ನಾವು ವೋಲ್ಟೇಜ್ ಹೇಳೋಕ್ಕೆ ಹೋದರೆ ವೋಲ್ಟೇಜು ನೋಡಿ ಇಲ್ಲಿ ನೋಡಿ, ಇದು ಕರೆಂಟ್ -π/2 ಇದೆ. ವೋಲ್ಟೇಜ್ ಏನಿದೆ ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಇದೆ, ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ. ಸೊ ಕರೆಂಟ್ ಏನಾಗಿದೆ ಅಂದರೆ 90 ಡಿಗ್ರಿ ಹಿಂದಕ್ಕೆ ಹೋಗಿದೆ ಹಾಗೂ ಹೇಳ್ಬೋದು. ಇಲ್ಲ ವೋಲ್ಟೇಜ್ ಹೇಳೋದಾದರೆ ನಾನೇನು ಹೇಳ್ಬೋದು, ವೋಲ್ಟೇಜು 90 ಡಿಗ್ರಿ ಮುಂದಕ್ಕೆ ಹೊರಟೋಗಿದೆ ಅಂತೇಳಿ. ಸೊ ಇನ್ನೊಂದು ಸರಿ ಈಗ ನೋಡಿ ಗ್ರಾಫನ್ನು ಗೊತ್ತಾಗುತ್ತೆ ನಿಮಗೆ. ಸೊ ಗೊತ್ತಾಗುತ್ತಾ? ಸೊ ಕರೆಂಟ್ ಹಿಂದಕ್ಕೆ ಬಿದ್ದಿದೆ ಅಂದರೂ ಸರಿ ಅಥವಾ ವೋಲ್ಟೇಜು ಮುಂದಕ್ಕೆ ಹೋಗಿದೆ, ಎರಡೂ ಒಂದೇ ಅರ್ಥ ಅಲ್ವಾ. ಸೊ ಈ ರೀತಿ ಒಂದು ಫೇಸ್ ಡಿಫ್ರೆನ್ಸ್ ಆಗುತ್ತೆ ಯಾವುದರಲ್ಲಿ, ಇಂಡಕ್ಟ್ರಲ್ಲಿ ನಾವು ಎ ಸಿಯನ್ನು ಅಪ್ಲೈ ಮಾಡಿದಾಗ ಕರೆಂಟ್ ಮತ್ತು ವೋಲ್ಟೇಜು ದೇ ಆರ್ ನಾಟ್ ಇನ್ ಫೇಸ್, ಅದು ಫೇಸಲ್ಲಿ ಇರೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಓಕೆ, ಈಗ ಈ ಮ್ಯಾಕ್ಸಿಮಮ್ ಪೀಕ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ವಿ ಎಮ್ ಅಂತ ತೊಗೊಂಡ್ರೆ, ಪೀಕ್ ವ್ಯಾಲ್ಯೂ ಆಫ್ ದ ಕರೆಂಟನ್ನು ಐ ಎಮ್ ಅಂತ ತೊಗೊಂಡ್ರೆ, ಸೊ ವಿ ಈಸ್ ಈಕ್ವಲ್ ಟು ವಿ ಎಮ್ ಸೈನ್ ಒಮೆಗಾ ಟಿ ಆ್ಯಂಡ್ ಐ ಈಸ್ ಈಕ್ವಲ್ ಟು ಐ ಎಮ್ ಸೈನ್ ಒಮೆಗಾ ಟಿ -π/2. ಸೊ 90 ಡಿಗ್ರಿ ಮೈನಸ್ ಇದೆ ಇದಕ್ಕೆ. ನೆಕ್ಸ್ಟ್ ನಾವು ಫೇಸರ್ ಡಯಾಗ್ರಾಮನ್ನು ನೋಡೋಣ. ಸೊ ಫೇಸರ್ ಡಯಾಗ್ರಾಮ್ ಹೇಗಾಗುತ್ತೆ ನೋಡಿ, ಇವೆಲ್ಲ ಗೊತ್ತಿದೆ ನಿಮಗೆ. ಇಲ್ಲಿವರೆಗೆ ಕ್ಲೀನ್ ಆಗಿದೆ, ಯಾಕೆಂದರೆ ಒಮೆಗಾ ಟಿ ಡಿಫ್ರೆನ್ಸ್ ಇಟ್ಕೊಂಡು ನಾವು ಒಂದು ವೋಲ್ಟೇಜ್ ವೆಕ್ಟರನ್ನು ಡ್ರಾ ಮಾಡ್ತೀವಿ. ಬಟ್ ಕರೆಂಟ್ ಏನಾಗಿದೆ 90 ಡಿಗ್ರಿ ಹಿಂದಕ್ಕೆ ಹೊರಟೋಗಿದೆ. ಸೊ ಕರೆಂಟು 90 ಡಿಗ್ರಿ ಹಿಂದಕ್ಕೆ ಹೊರಟೋಗಿದೆ, π/2 ನೋಡಿ ಗೊತ್ತಾಗುತ್ತೆ. ಸೊ 90 ಡಿಗ್ರಿ ಹಿಂದಕ್ಕೆ ಹೋಗಿದೆ, -π/2 ಹೀಗೆ. ಸೊ ಎಲ್ಲ ಈ ಎರಡು ಡಯಾಗ್ರಾಮ್ಗಳು ಮತ್ತು ಇಕ್ವೇಷನ್ಸು ನಮಗೇನು ಕೊಡುತ್ತೆ ಕ್ಲಿಯರ್ ಐಡಿಯಾ ಅಂದರೆ, ಇಂಡಕ್ಟರ್ಗೆ ಎ ಸಿಯನ್ನು ಅಪ್ಲೈ ಮಾಡಿದಾಗ ಕರೆಂಟ್ ಮತ್ತು ವೋಲ್ಟೇಜು ದೇ ಆರ್ ನಾಟ್ ಇನ್ ಫೇಸ್, ಅದು ಫೇಸಲ್ಲಿ ಇರೋದಿಲ್ಲ. ಅಂದರೆ ಅರ್ಥ ಇಷ್ಟೇ, ಯಾವಾಗ ವೋಲ್ಟೇಜ್ ಜಾಸ್ತಿ ಇದೆ ನೋಡಿ, ಇಲ್ಲಿ ವೋಲ್ಟೇಜ್ ಮ್ಯಾಕ್ಸಿಮಮ್ ತೋರಿಸ್ತಾ ಇದೆಯೋ ಆವಾಗ ಕರೆಂಟ್ ಮಿನಿಮಮ್ ತೋರಿಸ್ತಾ ಇರುತ್ತೆ. ಸೊ ಸ್ವಲ್ಪ ಥಿಂಕ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಇಂಡಕ್ಟ್ರಲ್ಲಿ ಹಿಂದಿನ ಯೂನಿಟಲ್ಲೂ ಕೂಡ ನೀವು ಕಲ್ತಿದ್ದೀರಿ. ಮತ್ತು ಈ ಮುಂದೆ ನಾವು ಮತ್ತೆ ಇದನ್ನು ಡಿಸ್ಕಸ್ ಮಾಡುವಂಥ ಒಂದು ಬೇರೆ ಕ್ಲಾಸ್ಗಳಲ್ಲಿ ನಾನು ನೆಕ್ಸ್ಟ್ ಬರುವ ಕ್ಲಾಸ್ಗಳಲ್ಲಿ ಡಿಸ್ಕಸ್ ಮಾಡ್ತೇನೆ. ಬಟ್ ಈಗಲೂ ಅರ್ಥ ಮಾಡ್ಕೋಬೋದು ಏನು ಅಂದರೆ, ಯಾವಾಗ ವೋಲ್ಟೇಜು ಹೋಗ್ಲಿಕ್ಕೆ ಶುರು ಆಯಿತು ಆ ವೋಲ್ಟೇಜನ್ನು ಅಪೋಸ್ ಮಾಡ್ತಾ ಇರುತ್ತೆ. ಸೊ ವೋಲ್ಟೇಜ್ ಮ್ಯಾಕ್ಸಿಮಮ್ ಆದಾಗ ಮತ್ತೆ ಫರ್ದರ್ ಫ್ಲೋ ಆಗೋದಿಲ್ಲ ಕರೆಂಟ್ ಮಿನಿಮಮ್ ಹೊರಟೋಗಿರುತ್ತೆ ಅಂತೇಳಿ. ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಬರುವಾಗ ಕರೆಂಟ್ ಇನ್ಕ್ರೀಸ್ ಆಗ್ತಾ ಬರುತ್ತೆ ಅನ್ನುವಂಥದ್ದು. ಸೊ ಈ ಒಂದು ಇಂಡಕ್ಟ್ರಲ್ಲಿ ಈ ರೀತಿ ಫೇಸ್ ಡಿಫ್ರೆನ್ಸ್ ಆಗುತ್ತೆ, ಕರೆಂಟ್ ಮತ್ತು ವೋಲ್ಟೇಜ್ಗೆ ಫೇಸ್ ಡಿಫ್ರೆನ್ಸ್ ಆಗುತ್ತೆ ಅಂತ ಕರಿತೀವಿ. ಓಕೆ, ಈ ಎಕ್ಸ್ಪ್ರೆಷನ್ ನೋಡಿ, ಐ ಎಮ್ ಈಸ್ ಈಕ್ವಲ್ ಟು ವಿ ಎಮ್ ಬೈ ಒಮೆಗಾ ಎಲ್. ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ತಿಳ್ಕೊಂಡು ಐ ಎಮ್ ಅಂತ ಬರೆದಿದ್ದೀವಿ. ವಿ ಎಮ್ ಪೀಕ್ ವೋಲ್ಟೇಜು, ಒಮೆಗಾ ಆ್ಯಂಗ್ಯುಲರ್ ಸ್ಪೀಡು, ಎಲ್ ಅನ್ನೋದು ಇಂಡಕ್ಟನ್ಸ್. ಸೊ ಎಲ್ಲ ಕಾನ್ಸ್ಟೆಂಟ್ ಅಂತಿದ್ದೀವಿ. ಬಟ್ ಸಿಂಪ್ಲಿ ಒಂದ್ಸರಿ ಓಮ್ಸ್ ಲಾನ ಥಿಂಕ್ ಮಾಡಿ.
ವಿ ಇಸ್ ಈಕ್ವಲ್ ಟು ಐ ಆರ್ ಆರ್ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಆರ್ ಇರೋ ಜಾಗದಲ್ಲಿ, ಆರ್ ಅಂದರೆ ಯಾವುದು, ರೆಜಿಸ್ಟರ್ ಇರೋ ಜಾಗದಲ್ಲಿ ಒಮೆಗಾ ಎಲ್ಲಿದೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಕೇಳಿದರೆ, ಈ ಒಮೆಗಾ ಎಲ್ ಇರೋದು ಏನು ಕೇಳಿದರೆ ನಮಗೆ ಒಂಥರ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡ್ತಾ ಇದೆಯಲ್ವ, ಎ ಸಿಗೆ ಮಾತ್ರ ಇದು. ಸೊ ಹಾಗಾಗಿ ನಾವು ಅದಕ್ಕೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ಇಲ್ಲಿ ನಾವು ರೆಜಿಸ್ಟರ್ ಅಂತ ಹೇಳೋದಿಲ್ಲ, ಯಾಕೆ ಅಂದರೆ ರೆಜಿಸ್ಟರ್ ಅನ್ನೋದು ಕಾಮನ್ ವರ್ಡು. ಸೊ ಅದು ಡಿ ಸಿ ಇರಲಿ ಎ ಸಿ ಇರಲಿ ಅದು ಸೇಮ್ ಒಂದೇ ಥರದ ಕೆಲಸವನ್ನು ಮಾಡುತ್ತೆ. ಬಟ್ ಎ ಸಿಗೆ ನಾವು ಸಪ್ರೇಟಾಗಿ ಮಾತಾಡುವಾಗ ಈ ಇಂಡಕ್ಟರ್ ಕೂಡ ಒಂದು ಅಪೋಸಿಷನನ್ನು ಕೊಡ್ತಾ ಇದೆ. ಹಾಗಾಗಿ ವಿಚ್ ಆ್ಯಕ್ಟ್ ಎಸ್ ಎ ರೆಜಿಸ್ಟರ್ ಬಟ್ ಈಸ್ ನಾಟ್ ಎ ರೆಜಿಸ್ಟರ್ ಅಲ್ಲ, ಅದು ಡಿ ಸಿಯಲ್ಲಿ ರೆಜಿಸ್ಟರ್ ಅಲ್ಲ, ಬಟ್ ಎ ಸಿಯಲ್ಲಿ ರೆಜಿಸ್ಟರ್ ಥರ ಕೆಲಸ ಮಾಡುತ್ತೆ. ಯಾವುದು, ಒಮೆಗಾ ಎಲ್ ಅನ್ನುವಂಥದ್ದು. ಹಾಗಾಗಿ ನಾವೇನಂತೀವಿ ಅಂದರೆ ಇಸ್ ದ ಇಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ದ ಇಂಡಕ್ಟರ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಏನರ್ಥ ಆಯ್ತು ನಿಮಗೆ, ನೀವೊಂದು ಕಾಯಿಲ್ ತಗೊಂಡು ಅಂದರೆ ಇಂಡಕ್ಟ್ರನ್ನು ತಗೊಂಡು ಎ ಸಿಯನ್ನು ಅಪ್ಲೈ ಮಾಡಿದ್ರೆ ಎ ಸಿಯನ್ನು ಅಪೋಸ್ ಮಾಡುತ್ತೆ, ಅದು ಎ ಸಿಯನ್ನು ಅಪೋಸ್ ಮಾಡುತ್ತೆ, ಫ್ಲೋ ಆಗೋದನ್ನು ಅಪೋಸ್ ಮಾಡುತ್ತೆ. ನೀವು ಹೇಗೆ ಒಂದು ರೆಜಿಸ್ಟರನ್ನು ಹಾಕಿ ಕರೆಂಟ್ ಫ್ಲೋ ಮಾಡುವಾಗ ಅಲ್ಲಿ ಅಪೋಸಿಷನನ್ನು ನೀವು ಏನು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಿ, ಸೇಮ್ ಒಂದು ಅಪೋಸಿಷನನ್ನು ಈ ಒಮೆಗಾ ಎಲ್ ಕೊಡುತ್ತೆ. ಸೊ ಅದಕ್ಕೆ ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ಸೊ ಈಸ್ ಡಿನೋಟೆಡ್ ಬೈ ಎಕ್ಸೆಲ್ ಅಂತ ನಾವು ಅದನ್ನು ಡಿನೋಟ್ ಮಾಡ್ತೀವಿ. ಸೊ ಎಕ್ಸೆಲ್ ಈಸ್ ಈಕ್ವಲ್ ಟು ಒಮೆಗಾ ಎಲ್. ಇದನ್ನೆಲ್ಲ ನೆನಪಿಟ್ಕೋಬೇಕು. ಸೊ ಇದು ಒಂದು ಸಿಂಪಲ್ ಏನು ಕೇಳಿದ್ರೆ ಇದರ ಯೂನಿಟ್ ಓಮ್ ಅಂತಲೇ ಅಂತೀವಿ ನಾವು, ಯಾಕೆಂದರೆ ಇದು ರೆಸಿಸ್ಟೆನ್ಸ್ ಥರನೇ ಕೆಲಸ ಮಾಡುತ್ತೆ. ಹಾಗಾಗಿ ಇದರ ಯೂನಿಟ್ ಏನಿರುತ್ತೆ ಓಮ್ ಅಂತ ಹೇಳ್ತೀವಿ. ಸೊ ಇದರ ಡೈಮೆನ್ಷನ್ ಕೂಡ ಸೇಮ್ ಆ್ಯಸ್ ದಟ್ ಆಫ್ ದ ರೆಜಿಸ್ಟರ್. ನಾವು ರೆಜಿಸ್ಟರ್ನ ಡೈಮೆನ್ಷನನ್ನು ಏನು ನೋಡ್ತೀವಲ್ಲ ಅದರ ಸೇಮ್ ಡೈಮೆನ್ಷನ್ನು ಈ ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೂ ಇರುತ್ತೆ ಅಂತೇಳಿ. ಓಕೆ ನೋಡಿ, ಒಂದು ಇಂಟ್ರೆಸ್ಟಿಂಗ್ ಏನು ಕೇಳಿದರೆ, ಫಾರ್ ಎ ಪ್ಯೂರ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಫಾರ್ ಡಿ ಸಿ ಇಸ್ 0. ಎಲ್ಲರೂ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಬರ್ಬೋದು. ಈ ಡಿ ಸಿ ಸಪ್ಲೈಯನ್ನೇ ಮಾಡಿದರೆ ಇಷ್ಟೆಲ್ಲ ಕಥೆನೇ ಇಲ್ಲ ನಮಗೆ, ಏನಾಗ್ಬಿಡುತ್ತೆ. ಸೊ ಅಪೋಸಿಷನ್ 0, ಇಂಡಕ್ಟಿವ್ ರಿಯಾಕ್ಟೆನ್ಸ್ ಏನಿದೆ ಡಿ ಸಿ ಸಪ್ಲೈಗೆ 0 ಆಗುತ್ತೆ ಅಂತೇಳಿ. ಸೊ ಯಾಕೆ ಅಂತ ನೋಡಿ, ಎಕ್ಸೆಲ್ ಅನ್ನೋದು ಒಮೆಗಾ ಎಲ್. ಒಮೆಗಾ ಅಂದರೆ ಏನು, 2π ನ್ಯೂ ಅಂದರೆ ಏನು, ಫ್ರೀಕ್ವೆನ್ಸಿ. ಎಲ್ ಹಾಗೆ ಇದೆ ಬಿಡಿ, ಇಂಡಕ್ಟೆನ್ಸ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. 2π ನ್ಯೂ ಎಲ್ ಅಂತ ಬಂತು. ಸೊ ನ್ಯೂ ಅಂದರೆ ಏನು, ಫ್ರೀಕ್ವೆನ್ಸಿ ಆಫ್ ದ ಎ ಸಿ. ನಾವೇನು ಫ್ರೀಕ್ವೆನ್ಸಿ ಯೂಸ್ ಮಾಡಿದ್ದೀವಿ ಸೋರ್ಸು, ಅದರ ಫ್ರೀಕ್ವೆನ್ಸಿ. ಸೊ ಯೂಶ್ವಲಿ ನಾವು ಡಿ ಸಿಗೆ ಬಂದಾಗ ಡಿ ಸಿಯಲ್ಲಿ ಫ್ರೀಕ್ವೆನ್ಸಿ ಎಲ್ಲಿದೆ, ದರ್ ಇಸ್ ನೋ ಆಸಿಲೇಷನ್, ಫ್ರೀಕ್ವೆನ್ಸಿ ಇಸ್ 0. ಸೊ ಈ 0 ಆದರೆ ಏನಾಯಿತು, ಎಕ್ಸೆಲ್ ಈಸ್ ಈಕ್ವಲ್ ಟು 0. ಹಾಗಾಗಿ ಎ ಸಿಯನ್ನು ಈಗ ನೀವು ಎ ಸಿಯನ್ನು ಇಂಡಕ್ಟಿವ್ ಕಾಯಿಲಿಗೆ ಅಪ್ಲೈ ಮಾಡಿದರೆ ಅಪೋಸ್ ಮಾಡುತ್ತೆ, ಡಿ ಸಿಯನ್ನು ನೀವು ಅಪ್ಲೈ ಮಾಡಿದರೆ ದರ್ ಇಸ್ ನೋ ಅಪೋಸಿಷನ್. ಸೊ ಪ್ಯೂರ್ ಕಂಡಕ್ಟರ್ ಅಂದರೆ ಈಸಿಯಾಗಿ ಪಾಸಾಗಿ ಹೋಗ್ಬಿಡುತ್ತೆ. ಸೊ ದಿಸ್ ಈಸ್ ದ ವೆರಿ ಸ್ಟ್ರೇಂಜ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಥಿಂಗ್. ಅಲ್ಟರ್ನೇಟಿಂಗ್ ಕರೆಂಟ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಇಂಡಕ್ಟರನ್ನು ಹೇಗೆ ಅಪೋಸ್ ಮಾಡುತ್ತೆ ಎ ಸಿಯನ್ನು ಅಲ್ವಾ. ಸೊ ಈ ರೀತಿ ಒಂದು ಇಂಡಕ್ಟರು ಎ ಸಿಗೆ ಸಪ್ಲೈ ಮಾಡಿದಾಗ ಅದು ಅಪೋಸ್ ಮಾಡುತ್ತೆ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಏನು ಕೇಳಿದರೆ, ಒಂದು ಎ ಸಿ ಸರ್ಕ್ಯೂಟ್ ವಿತ್ ಎ ಕೆಪಾಸಿಟರ್. ಒಂದು ಕೆಪಾಸಿಟರನ್ನು ನಾವು ಎ ಸಿಗೆ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅನ್ನುವಂಥದ್ದು. ಸೊ ಕೆಪಾಸಿಟರ್ಗೆ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅನ್ನುವಂಥದ್ದು. ಅದಕ್ಕೆ ನಾವು ಒಂದು ಕೆಪಾಸಿಟರ್ನ ತೆಗೆದುಕೊಳ್ಳೋಣ. ಸೊ ಆ ಕೆಪಾಸಿಟರ್ನ ಒಂದು ಕೆಪಾಸಿಟನ್ಸ್ ಸಿ ಇರಲಿ. ಸೊ ಕೆಪಾಸಿಟರ್ ಆಫ್ ಕೆಪಾಸಿಟನ್ಸ್ ಸಿ connected to an AC voltage given by V is equal to Vm sin omega t. ಸೊ V equals to Vm sin omega t ಅನ್ನು ನಾವು ಅಪ್ಲೈ ಮಾಡಿದ್ದೀವಿ ಅಂಥೇಳಿ. ಸೊ ಈಗ ಏನಾಯಿತು ಕೇಳಿದರೆ, ಈ ವೋಲ್ಟೇಜ್ ಕೆಪಾಸಿಟರ್ದು ನಿಮಗೆ ಕಲ್ತಿದ್ದೀರಿ ನೀವು. ಏನು ಮಾಡುತ್ತೆ ಅದು, ಫಸ್ಟು ಕರೆಂಟ್ ಫ್ಲೋ ಆಗುತ್ತೆ, ಚಾರ್ಜು ಸ್ಟೋರ್ ಆಗುತ್ತೆ ಪ್ಲೇಟ್ಗಳ ಮೇಲೆ, ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸು ಡೆವಲಪ್ ಆಗುತ್ತೆ. ಸೊ ಇದೇನು ಕೇಳಿದರೆ ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಬರಿತೀವಿ ನಾವು. ಕೆಪಾಸಿಟನ್ಸ್ನ ಒಂದು ರಿಲೇಷನ್ ಇದೆಯಲ್ಲ, ಸಿ ಈಸ್ ಈಕ್ವಲ್ ಟು ಕ್ಯೂ ಬೈ ವಿ. ಕ್ಯೂ ಅನ್ನೋದು ಟೋಟಲ್ ಚಾರ್ಜ್ ಆನ್ ದ ಪ್ಲೇಟ್. ಹಾಗಾಗಿ ಆ ರಿಲೇಷನ್ ತೊಗೊಂಡ್ರೆ ಈ ಒಂದು ನೀವು ಎ ಸಿ ಸೋರ್ಸನ್ನು ಅಪ್ಲೈ ಮಾಡಿದ ಕೂಡಲೇ ಏನಾಗುತ್ತೆ, ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾವು ಆ ಒಂದು ಇನ್ಸ್ಟೆಂಟಲ್ಲಿ ನೋಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ, ಅದು ಒಂದು ಸರಿ ಪಾಸಿಟಿವ್ ಚಾರ್ಜ್ ಮಾಡುತ್ತೆ, ವೆರಿ ನೆಕ್ಸ್ಟ್ ನೆಗೆಟಿವ್ ಚಾರ್ಜ್ ಮಾಡುತ್ತೆ, ಪಾಸಿಟಿವ್ ಮಾಡುತ್ತೆ, ನೆಗೆಟಿವ್ ಮಾಡುತ್ತೆ, ಚಾರ್ಜ್ ಮ್ಯಾಕ್ಸಿಮಮ್ ಆಗುತ್ತೆ, ಮಿನಿಮಮ್ ಆಗುತ್ತೆ, ಈ ಥರ ಚಾರ್ಜ್ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ, ನಾವು ಅಪ್ಲೈ ಮಾಡಿರೋದು ಎ ಸಿ ಸೋರ್ಸನ್ನು. ಹಾಗಾಗಿ ಒಂದು ಇನ್ಸ್ಟೆಂಟಲ್ಲಿ ನಾವು ಯಾವುದೋ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ನೋಡ್ತಾ ಇದ್ದೀವಿ, ಕೆಪಾಸಿಟರ್ ಈಸ್ ಚಾರ್ಜ್ಡ್ ಆ್ಯಂಡ್ ದಟ್ ಚಾರ್ಜ್ ಈಸ್ ಕ್ಯೂ. ಆವಾಗ ಅಲ್ಲೊಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡೆವಲಪ್ ಆಗುತ್ತೆ.
ಸೊ ಆ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಎಷ್ಟು ಅಂತ ಫೈಂಡ್ ಔಟ್ ಮಾಡೋದು ನಮ್ಗೆ ಸುಲಭ, ಯಾಕೆಂದರೆ ಈ ರಿಲೇಷನ್ ಗೊತ್ತಿದೆ ನಮಗೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ V = Q/C ಆರ್ C = Q/V ಅಂತೀವಲ್ಲ, ಆ ಒಂದು ರಿಲೇಷನ್ನಿಂದ V = Q/C ಅಂತ ತಗೊಂಡ್ವಿ. ಈಗ ನಾವು Q ಅಂತ ಬರೆಯೋಕೆ ಹೋದರೆ Q = V × C ಅಂತ ಆಯಿತು. V ಅನ್ನೋದೇನು? ಅಪ್ಲೈ ಮಾಡಿರುವಂಥ ವೋಲ್ಟೇಜ್. ಕರೆಕ್ಟಾ? V ಅನ್ನೋದು ಅಪ್ಲೈ ಮಾಡಿರುವಂಥ ವೋಲ್ಟೇಜ್. ಸೊ ಅದು ಎಷ್ಟು ವೋಲ್ಟೇಜ್ ಅಪ್ಲೈ ಮಾಡಿದ್ರು ಅಷ್ಟೇ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೆಪಾಸಿಟರ್ ತೋರಿಸುತ್ತೆ. ಚಾರ್ಜ್ ಆದಾಗ Q ಚಾರ್ಜ್ ಆಗಿದೆ, ಅದರ ಪೊಟೆನ್ಷಿಯಲ್ ಡಿಫ್ರೆನ್ಸು V ಇದೆ ಅನ್ನುವಂಥದ್ದು. ಸೊ ಅದಕ್ಕೆ ನಾವೇನು ಮಾಡುವ ಕೇಳಿದರೆ, ನಮಗೆ ಒಂದು ಕರೆಂಟ್ ಬೇಕು, ಕರೆಂಟಿನ ಎಕ್ಸ್ಪ್ರೆಷನ್ ಬೇಕು. ವೋಲ್ಟೇಜ್ ಎಕ್ಸ್ಪ್ರೆಷನನ್ನು ನಾವು ಫಸ್ಟಲ್ಲೇ ತೊಗೊಂಡ್ಬಿಟ್ಟಿದ್ದೀವಿ, V = Vm sin ωt ಅಂತೇಳಿ. ನಮಗೆ ಕರೆಂಟಿನ ಎಕ್ಸ್ಪ್ರೆಷನ್ ಬೇಕು. ಅದಕ್ಕೇನು ಮಾಡುವ ನಾವು? I = dQ/dt. ಇದು ಗೊತ್ತೇ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡಿದ್ರಿ ನೀವು, I = dQ/dt ಅಂತೇಳಿ. ಸೊ Q ಅಂದರೆ ಏನಿದೆ? V × C ಇದೆ. ಹಾಗಾಗಿ d/dt ಆಫ್ V × C ಆಯಿತು, d/dt ಆಫ್ V × C. V ಅಂದರೆ ಏನು? V ಅಂದರೆ Vm sin ωt. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, Vm sin ωt, C ಹಾಗೆ ಇದೆ × C. C ಅಂದರೆ ಏನು? ಕೆಪಾಸಿಟನ್ಸ್ ಆಫ್ ದ ಕೆಪಾಸಿಟರ್. ಓಕೆ, ಈಗ ಏನಾಯಿತು ಕೇಳಿದರೆ, ನೀವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಯ್ತು, ಯಾಕೆಂದರೆ d/dt ಆಫ್ Vm sin ωt. ಇಲ್ಲಿ Vm ಕಾನ್ಸ್ಟೆಂಟು, C ಕಾನ್ಸ್ಟೆಂಟು, ಹೌದಾ? ಈಗ sin ωt ಟೈಮ್ ಡಿಪೆಂಡೆಂಟ್ ಇದೆ. ಸೊ ಡಿಫ್ರೆನ್ಷಿಯೇಟ್ ದಿಸ್ ಒನ್. ಸೊ ವಿಲ್ ಗೆಟ್ I = ωc. ಡಿಫ್ರೆನ್ಷಿಯೇಟ್ ಮಾಡಿದರೆ ಗೊತ್ತಲ್ವ, ಇದು ಕಲ್ತಿದ್ದೀರಿ ನೀವು. ಸೊ ಒಮೆಗಾ ಏನಾಗಿದೆ? ಒಂದು ಕಾನ್ಸ್ಟೆಂಟು ವಿತ್ ಟೈಮ್ ಇದೆ. ಸೊ ಹಾಗಾಗಿ ನಾವು sin ωt ಡಿಫ್ರೆನ್ಷಿಯೇಟ್ ಮಾಡಿದರೆ cos ωt × ಒಮೆಗಾ. ಸೊ ಒಮೆಗಾ ಯಾಕೆಂದರೆ ಟಿ ಜೊತೆಗಿದೆ, ಕಾನ್ಸ್ಟೆಂಟ್ ಇದು, ಕೊಯಿಫಿಷಿಯೆಂಟು. ಸೊ ಒಮೆಗಾ × C × Vm cos ωt ಅಂತ ಬಂತು, I = ಸೊ ನಮಗೆ ಆವಾಗಲೇ ಹೇಳಿದಾಗೆ ಇದು ಸೈನ್ ಫಾರ್ಮಲ್ಲಿ ಬಂದರೆ ಒಳ್ಳೆಯದಾಗ್ತಾಯಿತ್ತು ನಮಗೆ, ಯಾವುದು? cos ωt. ಸೊ ಹಾಗಾಗಿ ನಾವು ಏನು ಮಾಡುವ? cos ωt sin θ + 90 + θ or θ + 90 ಎರಡು ಒಂದೇ, ಅದು ಪ್ಲಸ್ ಇದ್ದಾಗ sin ωt + π/2 ಅಂತ ಬರೆಯೋಣ, sin ωt + π/2 ಅಂತೇಳಿ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ ಕೇಳಿದರೆ, ಕಾಸ್ ಹೋಗಿ ಸೈನ್ ಬರುತ್ತೆ. ಮತ್ತೇನಾಯಿತು ಕೇಳಿದರೆ, ಈ ಎಕ್ಸ್ಪ್ರೆಷನ್ನಲ್ಲಿ ನಾನು Im ಅಂತ ಬರೆದೆ, ನಾನು I = Im sin ωt + π/2. I = Im sin ωt + π/2 ಅಂತ ಆಯಿತು. ಓಕೆ, ಈ Im ಅನ್ನು ಹೇಗೆ ಬರೆದಿರೋದು ನಾನು ಗೊತ್ತಾ? Im = Vm × ωc ಇತ್ತಲ್ವ ಇಲ್ಲಿ, Vm × ωc ಅನ್ನು, ಆ ωc ಏನು ಮಾಡಿದೆ? ಡಿನಾಮಿನೇಟ್ರಿಗೆ ತರಬೇಕು ನಾನು, ಯಾಕೆಂದರೆ ನಮಗೆ R ಇರೋ ಜಾಗದಲ್ಲಿ ಅದು ಬಂದರೆ ಓಮ್ಸ್ ಲಾನ ಅಪ್ಲೈ ಮಾಡ್ಬೋದು. ಅದಕ್ಕೇನು ಮಾಡಿದೆ ನಾನು? 1/ωc ಅಂತ ಬರೀತೇನೆ. ನೋಡಿ, ಸಿಂಪಲ್ ಮ್ಯಾಥಮೆಟಿಕ್ಸು. 1/ωc ಅಂದರೆ ಏನಾಯಿತು? Vm × ωc. ಹಿಂದಿನ ಈಕ್ವೇಷನ್ ನೋಡಿದ್ರಲ್ಲ ನೀವು, Vm × ωc. ಬಟ್ ಇಲ್ಲಿ Vm / 1/ωc ಅಂತ ಬರೆದಿದ್ದೀನಿ ನಾನು. ಇರಲಿ, ನಾನೀಗ ಏನು ಮಾಡ್ತೀನಿ ಕೇಳಿದರೆ, ಈ ಈಕ್ವೇಷನ್ ಫಸ್ಟ್ ನೋಡ್ಕೊಳ್ಳೋಣ. I = Im sin ωt + π/2. V ಈಕ್ವೇಷನ್ ನಂಬರ್ 1, V = Vm sin ωt. ಎರಡಕ್ಕೂ ಡಿಫ್ರೆನ್ಸ್ ಇದೆ ನೋಡಿ. ಇದು ಪೇಸ್ ಅಲ್ವಾ? ಇದು ಪೇಸ್ ಡಿಫ್ರೆನ್ಸ್ ಅಂದರೆ ಏನು ಮಾಡಬೇಕು? ನೀವು ಇದರ ಪೇಸು ಮೈನಸ್ ವೋಲ್ಟೇಜ್ನ ಫೇಸ್ ಮಾಡಿದರೆ ಪೇಸ್ ಡಿಫ್ರೆನ್ಸ್ ಸಿಕ್ಬಿಡುತ್ತೆ. π/2 ಪೇಸ್ ಡಿಫ್ರೆನ್ಸ್ ಇದೆ. ಬಟ್ ಇದು ಪ್ಲಸ್ ಇದೆ. ಪ್ಲಸ್ ಇದ್ದಾಗ ನಾವೇನಂತೀವಿ ಕೇಳಿದರೆ, ಕರೆಂಟ್ ಮುಂದಕ್ಕೆ ಹೊರಟೋಗಿದೆ, ಯಾವುದಕ್ಕಿಂತ? ವೋಲ್ಟೇಜ್ಗಿಂತ ಮುಂದಕ್ಕೆ ಹೋಗಿದೆ ಅಂತ ಹೇಳ್ತೀವಿ. ಸೊ ಫ್ರಮ್ ಈಕ್ವೇಷನ್ 1 and 2 ಇನ್ ಕೆಪಾಸಿಟರ್, ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ π/2. ಕರೆಂಟ್ ಏನಾಗ್ತಾಯಿದೆ ಅಂದರೆ ಲೀಡ್ ಆಗ್ತಾಯಿದೆ, ಇಲ್ಲಿ ಮುಂದಕ್ಕೆ ಹೊರಟೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವೇನು ಮಾಡುವ ಕೇಳಿದರೆ, ಗ್ರಾಫಿಕಲಿ ಅದನ್ನು ನೋಡೋಣ ಹೇಗೆ ಅಂತೇಳಿ. ಸೊ ಗ್ರಾಫಿಕಲಿ ನೋಡುವಾಗ ನಾವು ಒಂದು ಆ್ಯಂಗ್ಯುಲರ್ ಡಿಸ್ಪ್ಲೇಸ್ಮೆಂಟನ್ನು ಇಲ್ಲಿ ತೊಗೊಂಡ್ರೆ ರೇಡಿಯನ್ಸಲ್ಲಿ, ಸೊ ಟೈಮ್ ಪೀರಿಯಡ್ ಪ್ರಕಾರನೂ ಹಾಕ್ಕೊಳ್ಳೋಣ. ಆಮೇಲೆ ಗೊತ್ತಾಯ್ತಾ ಇದು? ಸೊ ಕರೆಂಟ್ ಆ್ಯಂಡ್ ವೋಲ್ಟೇಜು ನೋಡಿ, ಇಲ್ಲೇನಾಗುತ್ತೆ ನೋಡಿ, ಒಂದು ಸರಿ ಅಬ್ಸರ್ವ್ ಮಾಡಿ. ಸೊ ಕರೆಂಟ್ ಮುಂದಕ್ಕೆ ಹೊರಟೋಗಿದೆ, ಅಂದರೆ 90 ಡಿಗ್ರಿ ಮುಂದಕ್ಕೆ ಹೋಗಿದೆ ಕರೆಂಟ್. ಎರಡೂ ಒಟ್ಟಿಗೆ ಹೋದರೂ ಕೂಡ ಕರೆಂಟ್ ಏನಾಗಿದೆ ಅಂದರೆ ಆಲ್ರೆಡಿ ಫಾರ್ವರ್ಡೆಡ್ π/2. ಸೊ ಇಟ್ ಲೀಡ್ಸ್ ದ ವೋಲ್ಟೇಜ್ ಬೈ π/2. 90 ಡಿಗ್ರಿ ಮುಂದಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಆವಾಗ ನೋಡಿದಾಗೆ ನಾವು ಒಂದು ಇಕ್ವೇಷನ್ಸನ್ನು ನೋಡಿದ್ರೆ, ಇಲ್ಲಿ V = Vm, ಇದು ನೋಡಿ E0, E = E0. ಕೆಲವು ಟೆಕ್ಸ್ಟ್ಗಳಲ್ಲಿ ಈ ಥರನೂ ಮಾರ್ಕ್ ಮಾಡ್ತಾರೆ.
ಐ ಈಸ್ ಈಕ್ವಲ್ ಟು I0 ಅಂತೇಳಿ. ಬಟ್ ಸ್ಮಾಲ್ ಲೆಟ್ರನ್ನು ಯೂಸ್ ಮಾಡಬೇಕು ಅಂತ ಎ ಸಿಗೆ, ಯಾಕೆಂದರೆ ಕ್ಯಾಪಿಟಲ್ ಲೆಟ್ರನ್ನ ನೀವು ಅಲ್ಲಿ ಡಿ ಸಿಯಲ್ಲಿ ಯೂಸ್ ಮಾಡಿದ್ರಿ ಐ ಅಥವಾ ವಿ ಅನ್ನೋದು. ಹಾಗಾಗಿ ನಾವೇನು ಮಾಡಬೇಕು ಹೇಳಿದ್ರೆ ಐ ಸ್ಮಾಲ್ ಲೆಟರ್ ಯೂಸ್ ಮಾಡಿ ಐ ಈಸ್ ಈಕ್ವಲ್ ಟು IM, ಇಲ್ಲಿದೆ ನೋಡಿ ಈ ಎಕ್ಸ್ಪ್ರೆಷನು, ಐ ಈಸ್ ಈಕ್ವಲ್ ಟು IM ಸೈನ್ ಒಮೆಗಾ ಟಿ ಪ್ಲಸ್ π/2 ಇದೇ ಥರ ಯೂಸ್ ಮಾಡಬೇಕು ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಫೇಷಿಯರ್ ಡಯಾಗ್ರಾಮ್ ನೋಡಿದರೆ ನೋಡಿ, ಫೇಷಿಯರ್ ಡಯಾಗ್ರಾಮ್ ಹೇಗಾಗಿದೆ ನೋಡಿ. ಇಲ್ಲಿ ವೋಲ್ಟೇಜು, ದಿಸ್ ಈಸ್ ವೋಲ್ಟೇಜು, ಅದು ಹಾಗೆ ಇತ್ತು. ಬಟ್ ಏನಾಗಿದೆ ನೋಡಿ, ಕರೆಂಟ್ ಎಲ್ಲೋಗಿದೆ ನೋಡಿ, ಕರೆಂಟು 90 ಡಿಗ್ರಿ ಮುಂದಕ್ಕೆ ಹೊರಟೋಗಿದೆ. ಸೊ ವೋಲ್ಟೇಜ್ಗಿಂತ 90 ಡಿಗ್ರಿ ಮುಂದಕ್ಕೆ ಹೊರಟೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಏನೇನು ನೋಡಿದ್ವಿ ನಾವು ಅಂದರೆ, ರೆಜಿಸ್ಟರ್ ಹಾಕಿದಾಗ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಆರ್ ಇನ್ ಫೇಸ್. ಅದ್ರ ನೆಕ್ಸ್ಟ್ ಇಂಡಕ್ಟರ್ ಹಾಕಿದ್ವಿ ನಾವು, ಕರೆಂಟು 90 ಡಿಗ್ರಿ ಹಿಂದಕ್ಕೆ ಬಂತು ಅಥವಾ ವೋಲ್ಟೇಜು 90 ಡಿಗ್ರಿ ಮುಂದಕ್ಕೆ, ನೀವು ಹೇಗೂ ಹೇಳ್ಬೋದು, ಎರಡೇ ಇರೋದು, ಒಂದು ಮುಂದೆ ಹೋದ್ರೆ ಇನ್ನೊಂದು ಹಿಂದೆ, ಹಿಂದಿದ್ದನ್ನ ಹಿಡ್ಕೊಂಡಿದ್ರೆ ಅವನು ಮುಂದೆ ಕಾಣಿಸುತ್ತೆ, ಮುಂದೆ ಅವನು ಹಿಡ್ಕೊಂಡ್ರೆ ಇನ್ನೊಬ್ಬ ಹಿಂದಿದ್ದಂಗೆ ಕಾಣಿಸುತ್ತೆ, ಅಷ್ಟೇ ವ್ಯತ್ಯಾಸ. ಓಕೆ, ಸೊ ನೆಕ್ಸ್ಟು ನಾವೇನು ಮಾಡುವ ಕೇಳಿದರೆ, ಇಲ್ಲೊಂದು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಬರುತ್ತೆ. ಏನು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ನೋಡಿದ್ರಲ್ಲ, ಹಾಗೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಇಸ್ ದ ಇಫೆಕ್ಟಿವ್ ಅಪೋಸಿಷನ್ ಆಫರ್ಡ್ ಬೈ ಎ ಕೆಪಾಸಿಟರ್ ಟು ದ ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಂದು ಅಪೋಸಿಷನ್ ಮಾಡುವಂಥದ್ದು, ಕೆಪಾಸಿಟ್ರು ಕಂಡಕ್ಟ್ ಮಾಡುತ್ತೆ ಎ ಸಿ ಕ್ಯಾನ್ ಫ್ಲೋ ಥ್ರೂ ದ ಕೆಪಾಸಿಟರ್, ರಿಮೆಂಬರ್, ಬಟ್ ಡಿ ಸಿ ಕ್ಯಾನಾಟ್, ಡಿ ಸಿ ಫ್ಲೋ ಆಗೋದಿಲ್ಲ, ಎ ಸಿ ಫ್ಲೋ ಆಗುತ್ತೆ, ಫ್ಲೋ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಆದರೆ ಫ್ಲೋ ಆಗುವಾಗ ಒಂದಷ್ಟು ಪ್ರಮಾಣದಲ್ಲಿ ಒಪೋಸಿಷನನ್ನು ಮಾಡುತ್ತೆ. ಇಟ್ ಅಪೋಸ್ ದ ಫ್ಲೋ ಆಫ್ ದ ಎ ಸಿ, it oppose the flow of the AC. That opposition is given by capacitive reactance ಅಂತ ಕರಿತೀವಿ. ಆ ಒಪೋಸಿಷನ್ಗೆ ನಾವು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಸೊ ಯೂಸಲಿ ಅದನ್ನು ನಾವು ಈ ಎಕ್ಸ್ಪ್ರೆಷನ್ ನೋಡಿದಾಗ ನೋಡಿ, IM ಈಸ್ ಈಕ್ವಲ್ ಟು VM ಡಿವೈಡ್ ಬೈ 1 ಡಿವೈಡ್ ಬೈ ಒಮೆಗಾ ಸಿ. ಈ ಎಕ್ಸ್ಪ್ರೆಷನ್ ಆವಾಗಲೇ ಹೇಳಿದ್ನಲ್ಲ ನಾನು. ಸೊ ಕರೆಂಟ್, ಮ್ಯಾಕ್ಸಿಮಮ್ ಕರೆಂಟ್ ಅನ್ನೋದು ನೋಡಿ, ಪೀಕ್ ಕರೆಂಟು, ಪೀಕ್ ವೋಲ್ಟೇಜು. ಸೊ ಓಮ್ಸ್ ಲಾ ಅಪ್ಲೈ ಮಾಡಿದರೆ ದಿಸ್ ಈಸ್ ಈಕ್ವಲೆಂಟ್ ಟು ಎ ರೆಜಿಸ್ಟರ್, ರೆಜಿಸ್ಟರ್ ಅಂತ ಕರಿತೀವಿ. ಸೊ ಫ್ರಮ್ ದ ಅಬವ್ ಇಕ್ವೇಷನ್, ದಿಸ್ ಒನ್ IM ಈಸ್ ಈಕ್ವಲ್ ಟು VM ಬೈ 1 ಒಮೆಗಾ ಸಿ. ಸೊ ವಿ ಕ್ಯಾನ್ ರೈಟ್ XC ಅಂತ ಬರಿತೀವಿ. ಯಾವುದನ್ನು? ಕೆಪಾಸಿಟಿವ್ ರಿಯಾಕ್ಟೆನ್ಸನ್ನು. ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ ಇರೋ ಜಾಗದಲ್ಲಿ 1 ಬೈ ಒಮೆಗಾ ಸಿ ಇದೆಯಲ್ವ, R ಇರೋ ಜಾಗದಲ್ಲಿ 1 ಬೈ ಒಮೆಗಾ ಸಿ ಇದೆ. R ಬದಲಾಗಿ ನಾವು XC ಅಂತ ಬರಿತೀವಿ, ಅಂದರೆ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಸೊ ದಟ್ ಈಸ್ 1 ಬೈ ಒಮೆಗಾ ಸಿ ಅಂತ ಹೇಳ್ತೀವಿ. is the effective opposition of the capacitor offered by the AC is called capacitive reactance. ಇದಕ್ಕೆ ನಾವು ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಿ. ಮತ್ತು ಇದರ SI ಯೂನಿಟು ಓಮ್ ಅಂತಲೇ ಇರುತ್ತೆ. ಇದರ SI ಯೂನಿಟ್ ಏನಾಗಿದೆ ಅಂದರೆ ಓಮ್ ಇರುತ್ತೆ. ಇದರ ಡೈಮೆನ್ಷನು ಸೇಮ್ ಇರುತ್ತೆ, ರೆಸಿಸ್ಟೆನ್ಸ್ನ ಡೈಮೆನ್ಷನು. ಮತ್ತು ನೀವು ಇಲ್ಲೊಂದು ಥಿಂಕ್ ಮಾಡ್ಬೋದು, ಯಾಕೆ ಇಟ್ ವಿಲ್ ನಾಟ್ ಕಂಡಕ್ಟ್ ದ DC ಅಂತ ಥಿಂಕ್ ಮಾಡೋದಾದರೆ, ಸೊ ಈ ಒಮೆಗಾವನ್ನು ಅಬ್ಸರ್ವ್ ಮಾಡಿ. ಒಮೆಗಾ ಏನಿದು 2π ನ್ಯೂ, ಕರೆಕ್ಟಾ? ಸೊ ಡಿ ಸಿಗೆ ಏನಾಗುತ್ತೆ, ನ್ಯೂ ಅನ್ನೋದು ಫ್ರೀಕ್ವೆನ್ಸಿ ಡಿ ಸಿಗೆ 0. ಸೊ 1/0 ಆಗುತ್ತೆ. 1/0 ಈಸ್ ಇನ್ಫಿನಿಟಿ. ಸೊ XC ಈಸ್ ಇನ್ಫಿನಿಟಿ. ಯಾವುದಕ್ಕೆ? ಡಿ ಸಿ ಕಂಡಕ್ಟ್ ಆಗಲ್ಲ, ಕೆಪಾಸಿಟರ್ ಕಂಡಕ್ಟ್ ಮಾಡೋದಿಲ್ಲ ಡಿ ಸಿಯನ್ನು, ಬಟ್ ಎ ಸಿಯಲ್ಲಿ ಕಂಡಕ್ಟ್ ಆಗುತ್ತೆ. ಸೊ ಆ್ಯಂಡ್ ಶೋಸ್ ದ ಸಮ್ ಒಪೋಸಿಷನ್, ಅಂದರೆ ಇಂಡಕ್ಟರ್ ಅಷ್ಟು ಅಲ್ಲದೆ ಇದ್ದರೂ ಕೂಡ ಒಂದಿಷ್ಟು ಒಪೋಸಿಷನ್ ಇದರಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಅನ್ನುವಂಥದ್ದು. ಓಕೆ, ಸೊ ನಾವು 3 ಕಂಪೋನೆಂಟ್ಗಳನ್ನು, ರೆಸಿಸ್ಟೆನ್ಸ್, ಕೆಪಾಸಿಟರ್, ಇಂಡಕ್ಟರ್, 3 ನೋಡಿದ್ದೀವಿ. ರೆಜಿಸ್ಟರಲ್ಲಿ ಕರೆಂಟ್ ಮತ್ತು ವೋಲ್ಟೇಜಿಂದ ಏನೂ ಸಮಸ್ಯೆ ಇಲ್ಲಾಗಿತ್ತು ನಮಗೆ, ದೇ ಆರ್ ಇನ್ ಫೇಸ್. ಹಾಗೆ ನಾವು ಮುಂದಕ್ಕೆ ಬಂದಾಗ ಏನಾಯಿತು, ಇಂಡಕ್ಟರ್ಗೆ ಬಂದ್ವಿ, ಅದಾದಮೇಲೆ ಕೆಪಾಸಿಟ್ರಿಗೆ ಬಂದ್ವಿ. ಅದ್ರ ಜೊತೆಗೆ ನಾವು ಇನ್ನೊಂದನ್ನು ಅಬ್ಸರ್ವ್ ಮಾಡಿದ್ವಿ, ರೆಜಿಸ್ಟರ್ ಇದ್ದಾಗ ರೆಸಿಸ್ಟೆನ್ಸ್ R ಅಂತ ತಗೋತೀವಿ ನಾವು ಎ ಸಿಯಲ್ಲಿ. ಬಟ್ ಯಾವಾಗ ನೀವು ಇಂಡಕ್ಟ್ರನ್ನು ಹಾಕ್ತೀರಿ, ಸೊ ಆವಾಗ ಅದರ ಅಪೋಸಿಷನ್ ಕೊಡುವಂಥ XL ಏನಿದೆ, ಅದಕ್ಕೆ ನಾವು ಇಂಡಕ್ಟಿವ್ ರಿಯಾಕ್ಟೆನ್ಸ್ ಅಂತ ಕರಿತೀವಲ್ಲ, ಸೊ ಅದು ಒಮೆಗಾ L ಅಂತ ತಗೊಂಡ್ವಿ. ಒಮೆಗಾ ಅನ್ನೋದು ಆ್ಯಂಗ್ಯುಲರ್ ಸ್ಪೀಡ್ ಅಥವಾ ಆ್ಯಂಗ್ಯುಲರ್ ಫ್ರೀಕ್ವೆನ್ಸಿ ಅಂತ ಹೇಳ್ಬೋದು. L ಅನ್ನೋದು ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್. ಹಾಗೆ ಕೆಪಾಸಿಟ್ರಿಗೆ ಬಂದಾಗ ಏನಾಯಿತು, XC ಅಂತ ತಗೊಂಡ್ವಿ, ಕೆಪಾಸಿಟಿವ್ ರಿಯಾಕ್ಟೆನ್ಸು. ಅದೇನಿರುತ್ತೆ, 1 ಬೈ ಒಮೆಗಾ ಸಿ ಅಂತ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ದ 3 ಡಿಫ್ರೆಂಟ್ ಕಂಪೋನೆಂಟ್ಸ್ ಕನೆಕ್ಟೆಡ್ ಟು ದ AC ಸೋರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಿಗೆ ನಾವು ಈ ಕಂಪೋನೆಂಟ್ಗಳನ್ನ ಒಟ್ಟಿಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಓಕೆ, ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು.